ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಬಸವಾದಿ ಶಿವ ಶರಣರ ಆದಿಗುರು ಶಂಕರರ ದಿವ್ಯ ಶ್ರೀಚರಣಗಳಲ್ಲಿ ವಂದಿಸಿ ಪ್ರಾತಸ್ಮರಣೀಯರಾದ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ದಿವ್ಯ ಶ್ರೀಚರಣಗಳನ್ನು ಸ್ಮರಣೆ ಮಾಡಿಕೊಂಡು ಪರಮ ಪವಿತ್ರವಾದ ಈ ಅಧ್ಯಾತ್ಮ ಮಾರ್ಗದಲ್ಲಿ ಕರೆತಂದು ಮನದುಂಬಿ ಆಶೀರ್ವದಿಸಿ ಎನ್ನ ಜನ್ಮ ಕಲ್ಯಾಣಗೈದಿರುವ ನಿರಾಭಾರಿ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಅವರಿವರೆನ್ನದೇ ನಿಜವನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾದ ಶರಣರು, ಸಂತರು, ಶಿವಯೋಗಿಗಳು, ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಚರಣಗಳಲ್ಲಿ ವಂದಿಸಿ ಪರಮ ಪವಿತ್ರವಾಗಿರುವ ಶ್ರಾವಣ ಮಾಸದ ಈ ಪುಣ್ಯ ಪರ್ವ ಕಾಲದಲ್ಲಿ ದೇವಾದಿದೇವನಾಗಿರುವ ಶ್ರೀಮನ್ ಮಹಾದೇವನ ಪಾವನ ಸನ್ನಿಧಾನದಲ್ಲಿ ಮಹಾದೇವನ ಅವತಾರಿಯಾಗಿರುವ ಸದ್ಗುರು ಸಿದ್ಧಾರೂಢಪ್ಪನ ಅನುಪಮವಾದ ಕಥಾಮೃತವನ್ನು ಶ್ರವಣ ಮಾಡಿ ಪುಣ್ಯ ಸಂಪಾದನೆ ಮಾಡಲೆಂದು ಆಗಮಿಸಿರುವ ಪುಣ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಭಗವಂತನ ಅಪಾರ ಕರುಣೆಯಿಂದಲೂ ನಮ್ಮ ನಿಮ್ಮೆಲ್ಲರ ಜನ್ಮಾಂತರದ ಪುಣ್ಯ ವಿಶೇಷದಿಂದಲೂ ನಾವು ನೀವೆಲ್ಲರೂ ಈ ಶ್ರಾವಣ ಮಾಸದ ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇದು ನಮ್ಮೆಲ್ಲರ ಅಹೋಭಾಗ್ಯ. ಮಹಾತ್ಮರ ಜೀವನ ಚರಿತ್ರೆ ಅದು ನಮ್ಮ ಚರಿತ್ರೆಯನ್ನು ನಿರ್ಮಾಣ ಮಾಡುವುದರಿಂದ, ಸಾಧು ಸಂತ ಮಹಾತ್ಮ ಮಹಾನುಭಾವರ ಅನುಸರಣ ಮಾಡುವುದರಿಂದ ಸ್ವಾಭಾವಿಕವಾಗಿ ಮನುಷ್ಯ ಪಾಪದಿಂದ ಮುಕ್ತ ಆಗ್ತಾನೆ. ಅನುಸರಣದಿಂದ ಆಚರಣ ಆಗ್ತದೆ. ಯಾವಾಗೂ ನಾವು ಯಾರ ಅನುಸರಣೆ ಮಾಡ್ತೇವೋ ನಮ್ಮ ಬದುಕಿನೊಳಗ ಆಚರಣೆಗಳು ನಮ್ಮದು ಅದೇ ರೀತಿ ಇರ್ತಾವ. ನಮ್ಮ ಬದುಕಿಗೆ ಒಬ್ಬ ಮಹಾತ್ಮ ಆದರ್ಶ ಇದ್ದ ಅಂದ್ರ ನಮ್ಮ ಜೀವನನು ತಪೋಮಯವಾದ ಜೀವನ ಆಗ್ತದೆ. ಸಾತ್ವಿಕತೆ ನಮ್ಮ ಬದುಕಿನೊಳಗ ತನ್ನಿಂದ ತಾನೇ ಬರ್ತದೆ. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ಸಾಧು ಸಂಘವಾಗಲಿ ಅಂತ ಒಂದು 30-40 ವರ್ಷ ಕೆಳಗ ಆಕಾಶವಾಣಿ ಗುಲ್ಬರ್ಗ ಕೇಂದ್ರದಿಂದ ಹಾಡು ಪ್ರಸಾರ ಆಗ್ತಿತ್ತು. ಕೇಳಿದವ್ರಿಗೆ ಗೊತ್ತಿರಬೇಕು. ಎಲ್ಲಿಯವರೆಗೆ ನಾವು ಸಂತರ ಸಹವಾಸದಾಗ ಹೋಗಂಗಿಲ್ಲ, ಅಲ್ಲಿಯವರೆಗೆ ನಮಗೆ ಸಂತತ್ವ ಬರಂಗಿಲ್ಲ. ನಮ್ಮ ಬದುಕು ಸಾತ್ವಿಕ ಆಗಂಗಿಲ್ಲ. ನಮ್ಮ ಬದುಕು ಸಾತ್ವಿಕ ಆಗಬೇಕು ಅಂದ್ರೆ ನಾವು ಸಾತ್ವಿಕ ಜನರ ಸಹವಾಸ ಮಾಡಬೇಕು. ನಮ್ಮ ಪೂರ್ವಜರಾಗಿರ್ತಕ್ಕಂಥ ಹಿರಿಯರು, ಋಷಿಮುನಿಗಳು, ಯೋಗಿಗಳು ನಮ್ಮ ದಾರಿ ದೇವರ ದಾರಿ ಆಗ್ಲಿ, ನಮ್ಮ ಮನಸ್ಸು ಪರಮಾತ್ಮನ ಕಡೆ ಹೊಳ್ಳಲಿ ಅನ್ನುವ ಉದ್ದೇಶದಿಂದ ಯತ್ಕಿಂಚಿತ ಸಾಧನರೇ ಮಾಡ್ಲಿ ಈ ಶ್ರಾವಣದೊಳಗ ನಮಗ ಕೆಲವೊಂದು ನಿಯಮಗಳನ್ನ ಹಾಕಿಕೊಟ್ಟಿದ್ದಾರೆ. ಅಪ್ಪ, ಇದು ಶ್ರಾವಣ, ಮನಸ್ಸಿಗೆ ಬಂದಂಗ ಜೀವನ ಮಾಡ್ಲಿಕ್ಕೆ ಹೋಗ್ಬೇಡ. ಬದುಕಿಗೊಂದು ಶಿಸ್ತಿರ್ಲಿ, ಬದುಕಿಗೊಂದು ನಿಯಮ ಇರ್ಲಿ. ನಾ ಯಾಕೆ ಹುಟ್ಟೀನಿ ಒಂದು ಸಾರಿ ವಿಚಾರ ಮಾಡಿ ನೋಡು ನಿನ್ನ ಬದುಕಿನೊಳಗೆ. ನಾ ಯಾಕೆ ಹುಟ್ಟೀನಿ ಅಂತ ಗೊತ್ತಾಯ್ತಂದ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತವ. ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತು ಅಂದ್ರೆ ಪಾಪ ಮಾರ್ಗದಿಂದ ಜೀವ ನಿವೃತ್ತ ಆಗ್ತಾನ, ಪಾಪ ಕರ್ಮಗಳನ್ನ ಬಿಡ್ತಾನ. ನಿಜಗೊಂಡ್ರು ಅದನ್ನೇ ಹೇಳಿದ್ರು, ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ಯಾವಾಗ ನಿನ್ನ ಬದುಕಿನೊಳಗ ಪುಣ್ಯದ ವಾಸನ ಜಾಗೃತ ಆಗ್ತದ, ನಾನು ಒಂದಿಟ್ಟು ಪೂಜಾ ಮಾಡಬೇಕು, ನಾನು ಒಂದಿಟ್ಟು ಜಪ ಮಾಡಬೇಕು, ನಾನು ಒಂದಿಷ್ಟು ದೇವ್ರ ಗುಡಿಗೆ ಹೋಗ್ಬೇಕು, ನಾನು ಒಂದಿಷ್ಟು ಪರೋಪಕಾರದ ಕೆಲಸ ಮಾಡಬೇಕು ಅಂತ
ಮನಸ್ಸಿನೊಳಗ ಜಾಗೃತ ಆಯಿತು ಅಂದ್ರೆ ನಾವು ಸತ್ಸಂಗ ಮಾಡಿ ಸಾರ್ಥಕ ಆಯಿತು ಅಂತ ತಿಳ್ಕೋಬೇಕು. ಮನಸ್ಸಿನ ಪ್ರವೃತ್ತಿ ಬದಲು ಮಾಡುವಂತ ತಾಕತ್ತು ಜಗತ್ತಿನೊಳಗೆ ಎದಕರೆ ಇದ್ರೆ ಅದು ಸಾಧುಗಳ ಸಂಘ ಒಂದಕ್ಕೆ ಅದ ಅಂತ ತಿಳ್ಕೊಂಡು ವಾಲ್ಮೀಕಿ ಅಂತವ್ರು ಅವರು ಹಿಂದಿನ ಚರಿತ್ರೆ ತೆಗೆದು ನೋಡ್ರಿ ನೀವು, ಎಂತವಿದ್ದ ಏನಾದ. ಸಿದ್ದಪ್ರಭು ಮಹಾರಾಜರ ಪದ್ಯ ಬರೀತಾರೆ, ಕೊಳದಾಗ ಮನಿ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಕುಲ ಜಾತಿಯವನೇ ವಾದಿ ಅಂತ. ನಾರದ ಮಹರ್ಷಿಗಳ ದರ್ಶನ ಆಯ್ತು ಅವನಿಗೆ. ಮಹಾನ್ ಪಾಪಿ, ಅವನು ಮಾಡ್ಲಾರ್ದ ಪಾಪನೇ ಇದ್ದಿಲ್ಲ, ಅಂತ ಮಹಾನ್ ದರೋಡೆಕೋರ. ಇಂಥ ದರೋಡೆಕೋರಿದ್ದ ಇದ್ದ ಎಲ್ಲಾ ವಸ್ತುಗಳನ್ನ, ಬಂಗಾರ ಒಡವೆಗಳನ್ನ ಅವನಿಂದ ತಗೊಂಡು ಕೊನೆಗೆ ಬಿಡೋಪ್ಪ ಎಲ್ಲ ತಗೊಂಡು ನನ್ನ ಜೀವಂತ ಬಿಡು, ಮನೆಯಾಗ ಸಣ್ಣ ಮಕ್ಕಳದವ, ವಯಸ್ಸಾಯ್ದ ತಾಯಿ ತಂದಿ ಅದರ, ನನ್ನ ಜೀವ ತಗೋಬೇಡ ಅಂತ ಕಾಲ ಮೇಲೆ ಬಿದ್ದರು. ಅವನ ತೆಲಿ ಕಾಲ ಮೇಲೆ ಇರ್ತಿತ್ತು, ತಲವಾರ ಅವನ ಕುತ್ತಿಗೆ ಮ್ಯಾಲ ಬಿದ್ದು ದಂಡ ರುಂಡ ಬೇರೆ ಬೇರೆ ಮಾಡ್ತಿತ್ತು. ಆ ಪಾಪ ಏಟು ತುಂಬಿತ್ತು ಅಂದ್ರೆ ಒಂದು ಜೀವ ಹೊಡೆದ್ರಂದ್ರೆ ಒಂದಿಷ್ಟು ಸಣ್ಣ ಹರಳು ಕಲ್ಲು ಒಂದು ರಂಜಣಿಗೆ ಹಾಕ್ತೀನಂತ 7 ರಂಜಣಿಗೆ ತುಂಬಿವಂತ. ಅವನ ಪೂರ್ವದ ಜೀವನ ನೋಡ್ರಿ. ಅಂತ ಮನುಷ್ಯ ಎಂದರ ಉದ್ಧಾರ ಆಗ್ಲಕ್ ಸಾಧ್ಯದ ಏನು? ಅದ್ರೊಳಗ ಅವನ ಮನಸ್ಸಿಗೆ ಹೇಸಿಗೆ ಅನ್ನೋದು, ಪಾಪದ ಭಯ ಅನ್ನೋದು ಎತ್ತು ಕಿಂಚಿತ್ತಿದ್ದಿಲ್ಲ ಅವನಿಗೆ. ಅಂಥ ಪಾಮರ ಪಾಪಿ ಚರಿತ್ರದೊಳಗ ಅಂತ ಇನ್ನೊಬ್ಬ ಸಿಗಂಗಿಲ್ಲ. ಅಂಥ ಮನುಷ್ಯ ಇದ್ದರು ಸಹಿತ ಪರಮ ತಪಸ್ವಿಗಳಾಗಿರುವ ಶ್ರೀಮನ್ ನಾರಾಯಣ ನಾರಾಯಣ ಅಂತ ತ್ರಿಲೋಕ ಸಂಚಾರದಲ್ಲಿರುವ ನಾರದ ಮಹರ್ಷಿ, ಅವನ ದಯಾದೃಷ್ಟಿ ಅವನ ಮೇಲೆ ಬಿತ್ತು. ಅವ್ರ ಶರೀರ ಮೇಲಿಂದ ಹಾಯ್ದ ಗಾಳಿ ಹೋಗಿ ಅವನ ಮೈಗೆ ತಗಲ್ತು. ಮಹಾತ್ಮರ ಶರೀರಕ್ಕೆ ಸ್ಪರ್ಶ ಆಗಿ ಗಾಳಿ ಬಂತಂದ್ರ, ಹೂವಿನ ಮ್ಯಾಲಿಂದ ಗಾಳಿ ಹಾಯ್ದು ಬಂತಂದ್ರ ಅದ್ರ ಸುಗಂಧ ಸೌರಭ ತಗೊಂಡು ಬರ್ತದಲ್ಲ, ಹಂಗ ಸಂತರ ಮ್ಯಾಲಿನ ಗಾಳಿ ಬೀಸ್ತಂದ್ರ ಅವ್ರ ಸಾತ್ವಿಕ ಗುಣ ನಮ್ಮ ಸಮೀಪ ತಂದು ಬಿಡ್ತದ. ನಿಂತಲ್ಲಿ ಎದಿ ನಡಗಿ ಬಿಡ್ತು. ನಾರದರ ಮೈ ಮೇಲಿಂದ ಏನು ಗಾಳಿ ಬೀಸಿ ಇವನ್ ಮೈಗೆ ಬಂದು ಸ್ಪರ್ಶ ಆಯ್ತಲ್ಲ, ಎದಿ ಜಲ್ಲ ಇತ್ತು. ಪಾಪ ಪ್ರಜ್ಞೆ ಜಾಗೃತ ಆಯ್ತು. ನನ್ನಂತ ನೀಚ, ನನ್ನಂತ ಪಾಪಿ, ನನ್ನಂತ ಅಧಮ ಬದುಕಬಾರದು. ಬುದ್ಧಿಯೊಳಗ ಬದಲಾವಣೆ ಆಯ್ತು. ನಾರದ ಮಹರ್ಷಿಗಳ ಪಾದ ಹಿಡ್ಕೋತಾನ, ನಾನು ಉದ್ಧಾರ ಮಾಡ್ರಿ ಅಂತಾನ. ಅವನೇ ಮುಂದ ರಾಮಾಯಣವನ್ನ ಬರೀತಾನ. ಇತಿಹಾಸ ಆಗಿಬಿಡ್ತದ. ಜಗತ್ ಪ್ರಸಿದ್ಧವಾಗಿರುವ ಮಹಾನ್ ಯೋಗಿ ಆಗ್ತಾನ, ತಪಸ್ವಿ ಆಗ್ತಾನ, ಋಷಿ ಆಗ್ತಾನ. ನಮಗ ಕಲ್ಲಿನಂತವನಿ ಮನುಷ್ಯ ಮಾಡೋದೇ ಸತ್ಸಂಗ. ಹೆಂಗ ಶಿಲ್ಪಿ ಕೈಯಾಗ ಒಂದು ಕಲ್ಲು ಸಿಕ್ತಂದ್ರ ಉಳಿ ತಗೊಂಡು ಕೆತ್ತಿ 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 ಅದಕ್ಕೊಂದು ಆಕಾರಕ್ಕೆ ತರ್ತಾನ. ಅಕ್ಕ ಮಹಾದೇವಿ ತಾಯಿ ಹೇಳಿದ್ಲು, ರಾಜನ ಅರಮನೆ ಬಿಟ್ಕೊಟ್ಟು ಬಂದೀನಿ. ಕೌಶಿಕ್ ಮಹಾರಾಜ ಅಂತ ಕಮ್ಮಿತ್ತ ಅಲ್ಲಿ, ಉಣಾಕ ಕಮ್ಮ, ಉಡಾಕ ಕಮ್ಮ, ಬಂಗಾರ ಕಮ್ಮ, ಐಶ್ವರ್ಯ ಕಮ್ಮ, ಅದೆಲ್ಲ ಬಿಟ್ಕೊಟ್ಟು ಬಂದಿ ಹುಚ್ಚಿ, ನಿಂದೆಂತ ತೆಲಿ ಇರಬೇಕು ಅಂತ ಮಾತಾಡಿ ಕೊನೆಗೆ ಬಂದಂತಾರ ಅವ್ರು, ಈ ಕಲ್ಯಾಣಕ್ಕೆ ಬಂದು ನೀ ಏನು ಕಾಂಡಿ, ಏನ್ ಸಿಕ್ತ ನಿನಗಿಲ್ಲಿ ಅಂದಾಗ ಅಕ್ಕನ ಬಾಯಿಯೊಳಗ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಬರ್ತದ. ನನಗೇನು ಸಿಕ್ಕದನ್ನೋದು ನಿಮ್ಗದು ಕಾಣಂಗಿಲ್ಲ ನಿಮ್ಮ ಕಣ್ಣಿಗೆ ಅಂದ್ಲಕ್ಕೆ. ಸಾಧುಗಳ ಸಂಘದಾಗ ನನಗೇನು ಸಿಕ್ಕದನ್ನೋದು ಅದು ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಅದು ನನಗೆ ಗೊತ್ತು. ಅದಕ್ಕೆ ಬಸವಣ್ಣವ್ರು ಬರೆದ್ರೇನು, ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಶಿವಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೇಸು ಕಂಡಯ್ಯ. ರಾಜನ ಮನೆಯಾಗ ರಾಣಿಯಾಗಿರೋದಕ್ಕಿಂತ ಭಕ್ತರ ಮನೆಯಾಗ ಸೇವಕರಾಗಿರ್ಬೇಕಂತ ದಾಸರಾಗಿ ದಾಸಿಯಾಗಿ. ಯಾಕಂದ್ರೆ ಅವ್ರು ಹೇಳ್ತಾ ಇದಾರ, ರಾಜನ ಮನೆಯಾಗ ರಾಣಿ ಆದ್ರ ಲೌಕಿಕ ಸಂಪತ್ತು ಸಿಗ್ತದ, ಗುರುವಿನ ಮನೆಯಾಗ ಸೇವಕ ಆದ್ರ ಪರಮಾತ್ಮ ಸಿಗ್ತಾನ. ಪರಮಾತ್ಮ ಸಿಕ್ಕ ಮೇಲೆ 14 ಲೋಕದ ಐಶ್ವರ್ಯ ನಿಂದಾಗ್ತದ. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು? ಅದ್ರ ಸಲುವಾಗಿ ಬಸವಣ್ಣನವ್ರಂತಾರ, ರಾಜರ ಮನೆಯಾಗ ರಾಣಿ ಐತೆ, ಏನು ಗುರುವಿನ ಮಠದೊಳಗ ಕಸ ಹೊಡಿಯುವ ಸೇವಕ ಐತಿ ಅಂದ್ರೆ ಇವೆರಡು ಆಪ್ಷನ್ ಅವ್ರು ಎದುರು ಚಾಯ್ಸ್ ಇಟ್ರ, ನಾನು ರಾಜನ ಮನೆಯಾಗ ರಾಣಿ ಆಗಂಗಿಲ್ಲ, ಗುರುವಿನ ಮನೆಯೊಳಗ ತೊತ್ತಾಗಿ ದುಡಿತೀನಿ ಅನ್ನುವ ಮಾತನ್ನ ಹೇಳುವಾಗ ಪರಮಾರ್ಥದ ಕಿಮ್ಮತ್ತೇನದ ನೀವು ವಿಚಾರ ಮಾಡ್ರಿ, ಅಧ್ಯಾತ್ಮದ ಕಿಮ್ಮತ್ತೇನದ ವಿಚಾರ ಮಾಡ್ರಿ. ನಾವು ಬಹಳ ಸುಂದರವಾದ ಮಾತನ್ನ ಕೇಳ್ತಾ ಕೇಳ್ತಾ ಅಹೋ ಭಾಗ್ಯದ ನಮ್ಮೆಲ್ಲರದು. ತಳವಾಡಿಕೆ ಗ್ರಾಮದೊಳಗ ಈ ವರ್ಷ ಭಗವಂತನಾಗಿರುವ ಸಿದ್ಧಾರೂಢ ಪ್ರವೇಶ ಮಾಡಿದ.
ಯಾಕಂದ್ರೆ ನಿಮ್ ಬಾಜು ಸೀಮೆಗೆ ಬಂದು ಕುಂತಾನ ಕರಡಾಳದ ಗುಡಿ ಕಟ್ಕೊಂಡು. ಕರಡಾಳದವ್ರು ಸಿದ್ಧಾರೂಢರ ಭವ್ಯ ಮಂದಿರ ಅಲ್ಲೇನಪ್ಪಾ ಅಂತ ಕೇಳಿದ್ರೆ ಸಿದ್ಧಾರೂಢಪ್ಪನ ಮಹಾಮೂರ್ತಿ. ಏನವನ್ ಇಚ್ಛಾ ಆಯ್ತೋ ಗೊತ್ತಿಲ್ಲ, ಬಾಜು ಊರಾಗೂ ಬಂದು ನೋಡ್ಬೇಕಂತ ಸಿದ್ಧಾರೂಢಪ್ಪ ಪ್ರವೇಶ ಮಾಡಿದಾನ. ಅವನ ಕಥಾಮೃತವನ್ನ ಕೇಳ್ತಾ ಇದೀವಿ. 1ನೇ ಅಧ್ಯಾಯದೊಳಗೆ ಪ್ರವೇಶ ಮಾಡಿ ಎಷ್ಟು ಚಂದ ಹೇಳಕ ಪ್ರಾರಂಭ ಮಾಡಿದಾನ. ಸಿದ್ಧಾರೂಢಪ್ಪನ ಬಗ್ಗೆ ಒಂದು ಮಾತನ್ನ ಬರೀತಾ ಇದ್ದಾನ 1ನೇ ಅಧ್ಯಾಯದೊಳಗ. ಹೇ ಸಿದ್ಧಾರೂಢ, ನಿನ್ನ ಚರಿತ್ರೆ ಬರೆಯುವಂತ ಸಮಯದೊಳಗ ನನ್ನ ಬುದ್ಧಿ ಪ್ರಖರ ಇರಬೇಕಂತ ತಿಳ್ಕೊಂಡು ಭಗವಂತನ ಚರಣಕ್ಕೆ ನಮಸ್ಕಾರ ಮಾಡ್ತಾನವ. ಭಗವಂತನ ಚರಣಕ್ಕೆ, ಹೇ ಪರಮಾತ್ಮ, ಹೇ ಗಣಪತಿ, ನಿನ್ನ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಪಾದಕ್ಕೆ ನಮಸ್ಕಾರ ಯಾಕೆ ಮಾಡಬೇಕು? ಗಣಪತಿಯನ್ನ ಪ್ರಥಮಾರಂಭದೊಳಗ ಯಾಕೆ ಗಣಪತಿಯ ಸ್ತೋತ್ರವನ್ನ ಮಾಡಬೇಕು ಅಂದ್ರ ಶಾಸ್ತ್ರ ಬಹಳ ಸುಂದರವಾಗಿ ಗೋಸ್ವಾಮಿ ತುಳಸಿದಾಸರು ವರ್ಣಾನಾಂ ಅರ್ಥ ಸಂಗಾನ ಬಹಳ ಸುಂದರವಾಗಿ ರಾಮಚರಿತ ಮಾನಸದೊಳಗೆ ಬರೀತಾರೆ. ಗಣಪತಿಯ ದಯ ಆಯಿತು ಅಂದ್ರೆ ಬುದ್ಧಿಯೊಳಗ ಪ್ರಕಾಶ ಬರ್ತದ. ಬುದ್ಧಿ ಎಲ್ಲಕ್ಕೂ ಕಾರಣ ಅದ. ಬುದ್ಧಿ ಯಶ ಬಲಂತಶ, ಎಲ್ಲಿ ಬುದ್ಧಿ ಅದ ಅಲ್ಲಿ ಬಲ ಅದ. ಅದು ಸಾಹಿತ್ಯಿಕ ಬಲ ಇರಬಹುದು, ಅದು ಆಧ್ಯಾತ್ಮಿಕ ಬಲ ಇರಬಹುದು, ಅದು ಸಂಸಾರಿಕ ಇರಬಹುದು, ಏನೇ ಇರಬಹುದು. ಬದುಕಿನೊಳಗ ಭಗವಂತನ ಕೃಪಾ ಆಗಲಾದೇನೆ ನಮ್ಮ ಬುದ್ಧಿಯ ರಕ್ಷಣೆ ಆಗಂಗಿಲ್ಲ. ಬುದ್ಧಿಯ ರಕ್ಷಣೆ ಆಗ್ಬೇಕಂದ್ರೆ ನಾವು ಗಣಪತಿಯ ಸ್ತೋತ್ರವನ್ನ ಮಾಡಲೇಬೇಕು. ಗಣಪತಿಯ ಸ್ತೋತ್ರವನ್ನ ಮಾಡಲೇಬೇಕು. ಗಣಪತಿಯ ಸ್ತೋತ್ರವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರ. ಆಮೇಲೆ ವಿದ್ಯೆಯ ಅಧಿದೇವತೆಯಾಗಿರುವ ಸರಸ್ವತಿಯ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಹೇ ಮಾ, ಹೇ ಪರಾಂಬ ಪರಮೇಶ್ವರಿ, ಜಗಜ್ಜನನಿ, ನೀ ನನ್ನ ಮೇಲೆ ಆಶೀರ್ವಾದವನ್ನ ಮಾಡು. ವಿದ್ಯಾ ಬುದ್ಧಿ ಎರಡು ಕಲ್ತು ಅಂದ್ರೆ ಗಂಗಾ ಯಮುನ ಸಂಗಮ ಆದಂಗ ಆಯ್ತದ. ಅದು ವಿದ್ಯಾ ಬುದ್ಧಿ ಎರಡು ಸೇರ್ಬೇಕು. ಅವು ವಿದ್ಯಾ ಬುದ್ಧಿಯ ಸಂಗಮನೆ ಸಿದ್ಧಾರೂಢಪ್ಪನ ಚರಿತ್ರದ. ಆ ಇಬ್ಬರನ್ನ ನಮಸ್ಕಾರ ಮಾಡಿ ಸಿದ್ಧಾರೂಢಪ್ಪಗೆ ನೆನೆಸಿ, ಹೇ ಸಿದ್ಧಾರೂಢ, ನಿನ್ನ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಪ್ರಾರಂಭ ಮಾಡಿ, ಹೇ ಸಿದ್ಧಾರೂಢ, ನಿನ್ನ ಕೃಪೆಯಿಂದ ನಿನ್ನ ಚರಿತ್ರೆಯನ್ನು ನಾನು ಬರೀತೀನಿ. ನನ್ನ ಬುದ್ಧಿಯಿಂದ, ನನ್ನ ಶಾಣೆತಿಯಿಂದಲ್ಲ. ನಿನ್ನ ಕೃಪಾನೇ ಚರಿತ್ರೆ ಆಗ್ಬೇಕು, ನಿನ್ನ ಕೃಪಾನೇ ಸಾಹಿತ್ಯ ಆಗ್ಬೇಕು. ದೇವ, ನಾ ಮನುಷ್ಯ ಇದ್ದೀನಿ, ಮನುಷ್ಯರು ಮಾತಾಡ್ದೇವಿ ಅಂದ್ರೆ ಅದ್ರಾಗ ಕರ್ಣಪಾಠವಾದಿ ದೋಷಗಳದಾವ. ಎಷ್ಟೇ ಅಂದ್ರೂ ಸಹಿತ ನಾವು ಮಾತಾಡಿದೇವು ಅಂದ್ರೆ ಉಳ್ಳಗಡ್ಡಿ ತಿಂದು ಬಂದು ಕುಂತ ಮೇಲೆ ನಾವೇಟ ಬಾಯಿಗೆ ಕೈ ಹಿಡ್ಕೊಂಡು ಮಾತಾಡಿದ್ರು ಅದ್ರ ವಾಸನೆ ನಾರ್ತದಲ್ಲ. ನಾವ್ ಏನೇಕ ಪ್ರಯತ್ನ ಮಾಡಲೇವು ಅದು ಗೊತ್ತಾಗ್ತದ. ಅಂತಃಕರಣದೊಳಗೆ ಸಂಸಾರ ಇಟ್ಕೊಂಡು ನಾವು ಮಾತಾಡ್ದೇವು ಅಂದ್ರ ನಾವೇಟ ಎಚ್ಚರದಿಂದ ಮಾತಾಡಿದ್ರು ಸಂಸಾರದ ಬುದ್ಧಿ ಅದ್ರ ಗೊತ್ತೇ ಆಯ್ತದ. ಕೊನೆಗೆ ತೋರಿಸ ನೋಡ್ರಿ ಅವನ ಬುದ್ಧಿ. ಅಸೆಲ್ಲ ಮಾತ ಚಂದಾಡಿ ಹೋಗೋ ಟೈಮಿಗೆ ಒಂದು ಮಾತಾಡಿ ಹೋದ ನೋಡ್ರಿ, ಅವ ಏಟ್ ಹಣ ಅಂಬದ್ ಗೊತ್ತಾಯ್ತು. ಹೆಂಗದ? ಮನಸ್ಸಿನಾಗ ಸಂಸಾರ ಇಟ್ಕೊಂಡು ಮಾತಾಡ್ದ ಅಂದ್ರ ಸಂಸಾರದ ಮಾತು ಜಗತ್ತಿನಾಗ ಯಾರಿಗೂ ಉದ್ಧಾರ ಮಾಡಂಗಿಲ್ಲ. ಅದಕ್ಕ ಹೇ ಸದ್ಗುರುನಾಥ, ಮನಸ್ಸಿನಾಗ ಬಂದು ನೀ ನೆಲಸು. ನಿಜಗೊಂಡ್ರು ಬರೀತಾರೆ ಎಲ್ಲಿ ಅಂದ್ರ ಪರಮಾನುಭವ ಬೋಧಿಯೊಳಗೆ, ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರುಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ. ನೀ ಬಂದ ನನ್ನ ಮನಸ್ಸಿನಾಗ ಶಾಶ್ವತವಾಗಿ ನೆಲಸು, ನನ್ನ ಹೃದಯದೊಳಗೆ ಬಂದ ನೀ ಕುಂತಿ ಅಂದ್ರೆ ಪುರಂದರದಾಸರ ಹಾಡು ಬರೀತಾರ ಒಂದು, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಪರಮಾತ್ಮ, ಹೇ ಸಿದ್ಧಾರೂಢ, ನೀ ನನ್ನ ಹೃದಯದೊಳಗೆ ವಾಸ ಮಾಡು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ಪ್ರಕಾರದ ವಾಣಿ. ಪರಾವಾಣಿ ಮೂಲಾಧಾರ ಚಕ್ರದೊಳಗಿರ್ತದ. ನಿಮಗೆ ಗೊತ್ತದನೋ ಇಲ್ಲೋ, ಹಿಂದಕ್ಕೆ ಸಾವುಕಾರ ಮನೆಗೆ ಅದು ಕಳ್ಳರು ಬರ್ಬೇಕಂದ್ರೆ ಭಿಕ್ಷಾ ಬೇಡಕಂತ ಬಂದು ಕ್ಯಾರಳ ಎಣ್ಣೆ ತಗೊಂಡು ಬರ್ತಿರಂತ ಸಂಕಟ ಒಂದು ಡಬ್ಬ್ಯಾಗದು. ಮನ್ಯಾಗ ನಾಯಿಗಳು ಇರ್ತೀವಲ್ಲ, ಅದಕ್ಕೆ ಹಿಂದೆ ಹೊಡೆದು ಹೋದ್ರು ಅಂದ್ರೆ ಪೂರಾ ಹುಣ್ಣಾಗದು, ಮುಂದೆ ಅದಕ್ಕೆ ಭೋಗೊಳ್ಳಕ್ಕೆ ಬರಬಾರ್ದು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ವಾಣಿ ಅಂತಿರ್ತದ. ಮಧ್ಯಮ ವಾಣಿ ಹೃದಯದೊಳಗೆ ಇರ್ತದ, ವೈಖರಿ ವಾಣಿ ಬಾಯಿಯಿಂದ ಹೊರಗೆ ಬರ್ತದ. ಶಬ್ದ ಉತ್ಪತ್ತಿ ಆಗುವ ಸ್ಥಾನ ಆಧಾರ ಚಕ್ರದ, ಅಲ್ಲಿಂದ ಶಬ್ದ ಉತ್ಪನ್ನ ಆಗ್ತದ. 4 ಪ್ರಕಾರದ ವಾಣಿಗಳು ಹೇ ಪರಮಾತ್ಮ ನಿನ್ನ ದಯೆಯಿಂದ ಆಧಾರ ಚಕ್ರದಿಂದ ಮೂಲಾಧಾರದಿಂದ ಪ್ರಾರಂಭವಾಗಿರುವ ಪರಾವಾಣಿ ಪಶ್ಯಂತಿಯಾಗಿ ಮಧ್ಯಮ ಹೃದಯದೊಳಗದ. ಆ ಹೃದಯದೊಳಗೆ ನೀನ್ ನೆಲೆಸ್ದಿ ಅಂದ್ರ ಅದು ನಿನ್ನ ಪಾದ ಸ್ಪರ್ಶ ಮಾಡಿ ಬಂತಂದ್ರ ಅದ್ರದ್ದು ಏನಾರ ದೋಷ ಇತ್ತಂದ್ರ ಆ ವಾಣಿ ದೋಷ ಅಲ್ಲೇ ಮುಗಿತದ. ಶುದ್ಧವಾಗಿ ನಿನ್ನ ಪಾದ ಸ್ಪರ್ಶ ಆಗಿ ಬಂತಂದ್ರ ಆ ಶಬ್ದ ಪ್ರಸಾದ ಆಗಿ ಬರ್ತದ. ಪ್ರಸಾದ ಆಗಿ ಬಂದಿದ ಶಬ್ದ ಜಗತ್ತು ಕಲ್ಯಾಣ ಮಾಡ್ತದೆ ವಿನಃ
ಸಂಸಾರ ಮನಸ್ಸಿನಾಗ ಇಟ್ಕೊಂಡು ಮಾತಾಡ್ದ ಅಂದ್ರೆ ಯಾರೂ ಉದ್ಧಾರ ಆಗಂಗಿಲ್ಲ. ಸಿದ್ಧಾರೂಢ ನೀ ನನ್ನ ಹೃದಯದೊಳಗೆ ಬಂದ ನೆಲಸು. ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಹರ ಹರ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ. ನಿಜಗುಣ ಶಿವಗಳು ಕೈವಲ್ಯ ಪದ್ಧತಿಯೊಳಗೆ ಶಿವಕಾರುಣ್ಯ ಸ್ಥಳದೊಳಗೆ ಈ ಮಾತು ಬರ್ಕೊಂಡು ಬರ್ತಾರೆ. ಸಿದ್ಧಾರೂಢ ನಿನ್ನ ಹೃದಯಕ್ಕೆ ಬಾ. ನಾನು ಜೀವನಿದ್ದೀನಿ, ನಾನೇನ್ ಮಾಡ್ತೀನಿ, ನನ್ನ ಕೈಲಿ ಏನಾಗ್ತದ? ಅಸಮರ್ಥ ಇದ್ದೀನಿ, ನಾನು ಅಜ್ಞಾನಿಯಾಗಿದ್ದೀನಿ. ನಾನು ನಮ್ಮ ಕಣ್ಣಿನ ಶಕ್ತಿ ಏಟ್ರಿ ಬಹಳ ನೋಡ್ತೇವೆ ಅಂದ್ರೆ ಎಷ್ಟು ನೋಡ್ತೇವೆ? ಕಿಲೋಮೀಟರ್, 2 ಕಿಲೋಮೀಟರ್. ಅದರ ನಂತರ ಮುಗ್ದೆ ಹೋಗ್ಯದೇನು? ಅದು ಆಕಾಶ ಬಂದು ನೆಲಕ್ಕೆ ಹತ್ತಿನಂಗ ಅನಿಸ್ತದ. ಅಲ್ಲಿ ಮುಗ್ದೋಯ್ತು ನಮ್ಮ ಕಣ್ಣಿನ ಲಿಮಿಟ್. ಅಲ್ಲಿಗೆ ಜಗತ್ ಅಲ್ಲಿಗೆ ಮುಗ್ದಿಲ್ಲ. ನಮ್ಮ ಕಣ್ಣಿನ ತಾಕತ್ ಲಿಮಿಟ್ ಅಟ್ಟೆ ಅದ. ಏಟು ಒದರಾಡಿ ಚೀರಾಡಿ ಮಾತಾಡಿದೇವು ಅಂದ್ರೆ ಎಲ್ಲಿ ತನ ಹೋಗ್ತದ? ಈ ಗುಡಿ ಹೊರಗೆ ಹೋಗ್ಯತ್ತು, ಮೈಕಿಂದ ಹೋದ್ರ. ಅದ್ರ ನಂತರ ಬಾಳೆ ಮಾತಾಡ್ಯಾನಂದ್ರೆ ಒಂದು ಅರ್ಧ ಕಿಲೋಮೀಟರ್ ಹೋಗಿತ್ತು. ರಾತ್ರಿ 12ಕ್ಕೆ ಜನ ಎಲ್ಲ ಮಲ್ಕೊಂಡಾರ, ಒದರ್ಲಕ್ ಚಾಲು ಮಾಡ್ಯಾನಂದ್ರೆ ತಳವಾಡದಾಗಿನ ಮಾತು ಕಾಡ್ಯಾಳತನ ಮುಟ್ಟ್ಯತ. ಅದಕ್ಕಿಂತ ಆಚೆ ಭಲ್ಕಿತನರ ಹೋಗಲ್ಲ ಅದು. ನನ್ನ ವಾಣಿಗೊಂದು ಬೌಂಡ್ರಿ ಅದ, ಸೀಮಾ ಅದ. ನನ್ನ ಕಣ್ಣಿನ ದೃಷ್ಟಿಗೊಂದು ಸೀಮಾ ಅದ. ನನ್ನ ಶಕ್ತಿ ಸಾಮರ್ಥ್ಯಕ್ಕೊಂದು ಸೀಮಾ ಅದ. ಹೇ ಪರಮಾತ್ಮ, ನೀ ಹೆಂಗಿದ್ದಿ? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ ನಿಸ್ಸೀಮ ಚಲುವಂಗಾನ್ವಲಿದೆನವ್ವ ಅಂತ ಅಕ್ಕಮಹಾದೇವಿ ತಾಯಿ ಹೇಳುವಾಗ, ಸೀಮಿತ ಶಕ್ತಿಯಿಂದ ಕೂಡಿರುವ ನಾನೆತ್ತ, ಸೀಮಾತೀತನಾಗಿರುವ ಪರಮಾತ್ಮ ನೀನೆತ್ತ, ನಿಸ್ಸೀಮನಾಗಿರುವ ಪರಮಾತ್ಮ ನನ್ನ ಹೃದಯದೊಳಗೆ ಬಂದು ಕುಂತಿ ಅಂದ್ರ ಪ್ರತಿಯೊಂದು ಶಬ್ದ ನಿನ್ನ ಪಾದಕ್ಕೆ ಮುಟ್ಟಿ ಬಂತು ಅಂದ್ರೆ ಅದು ಪ್ರಸಾದ ಆಗ್ತದ. ಕೇಳೋರೆಲ್ಲರೂ ಉದ್ಧಾರ ಆಗ್ತದ. ಅದಕ್ಕೆ ನಾನು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿ ನನ್ನ ಮ್ಯಾಲ ಆಶೀರ್ವಾದ ಮಾಡಂತ ನಿನಗೆ ಬೇಡ್ತೀನಿ. ಸಿದ್ಧಾರೂಢ, ನಿನ್ನ ಚರಿತ್ರೆ ಬರೆಯಕ್ಕೆ ಹೊಂಟೀನಿ. ಯುಗ ಯುಗದವರೆಗೆ ನಿನ್ನ ಚರಿತ್ರೆ ಜಗತ್ತಿನೊಳಗೆ ಜೀವಂತ ಇರ್ತದ. ಮುಂದೆ ಬಂದವ್ರು ಓದಿದವ್ರು ಎಲ್ಲರೂ ಉದ್ಧಾರ ಆಗ್ಬೇಕು, ಅವ್ರಿಗೆ ತತ್ವಜ್ಞಾನ ಆಗಿರ್ಬೇಕು. ಅದಕ್ಕೆ ಬರ್ದ ನಮ್ಮ ಓದುವ, ಪೂಜಿಸುವ, ಕೇಳುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಒದಗುವು ಅಂತ ಬರ್ದಾನ, ಪ್ರಾಪ್ತವಾಗುವು ಅಂತ ಬರ್ದಿದ್ದಾನೆ. ಯಾರು ಓದ್ತಾರ ಅವ್ರಿಗೆ ಪುಣ್ಯ ಅದ, ಯಾರು ಪೂಜಾ ಮಾಡ್ತಾರ ಅವ್ರಿಗೆ ಪುಣ್ಯ ಅದ. ಪುಣ್ಯನೇ ಪುಣ್ಯ, ಪುಣ್ಯಕ್ಕೆ ಬಿಟ್ರಿ ಇಲ್ಲಿ ಮತ್ತೊಂದೇನಿಲ್ಲ. ಯಾಕ ಅಂದ್ರ ಸದ್ಗುರುನಾಥನಿಗೆ ಹೃದಯಕ್ಕೆ ಆಹ್ವಾನ ಮಾಡ್ತಾನೆ. ಕೋಟಿ ರೂಪಾಯಿ ಕೊಟ್ಟು ಗುಡಿ ಕಟ್ಟಿರ್ಬೇಕು, 10 ಲಕ್ಷ ರೂಪಾಯಿ ಕೊಟ್ಟು ಮೂರ್ತಿ ತಂದಿರ್ಬೇಕು. ವೇದೋಕ್ತ ಮಂತ್ರಗಳಿಂದ ಆಹ್ವಾನ ಮಾಡಿ ಅದರೊಳಗೆ ಸ್ಥಾಪನ ಮಾಡಲಿಲ್ಲ ಅಂದ್ರೆ ಚೇತನ ಸಂಚಾರ ಆಗಂಗಿಲ್ಲ. ಅದ್ರಾಗ ವೇದ ಮಂತ್ರಗಳಿಂದ ಅಂಗನ್ಯಾಸ ಕರನ್ಯಾಸಾದಿಗಳನ್ನ ಮಾಡಿ, ಹೃದಯಾದಿ ನ್ಯಾಸಗಳನ್ನ ಮಾಡಿ, ಪರ್ಟಿಕ್ಯುಲರ್ ಅದರದ ಮಂತ್ರದ ಅದೇ ಮಂತ್ರದಿಂದ ಆ ಪರಮಾತ್ಮನನ್ನ ಆಹ್ವಾನ ಮಾಡಿ ಆ ದರ್ಭೆಯನ್ನ ಅಲ್ಲೆಲ್ಲ ಸ್ಪರ್ಶ ಮಾಡ್ತಾರೆ, ಎದಿಗಿ ತೆಲಿಗಿ ಎಲ್ಲನೇ. ಇದ್ರೊಳಗೆ ನೀ ಬಂದು ನೆಲೆಸು ಅಂದಾಗ ಆ ಭಾವನ ಇದ್ರೊಳಗೆ ಪ್ರವೇಶ ಆಗ್ತದ. ಭಾವನದೊಳಗೆ ಇದ್ದಷ್ಟು ತಾಕತ್ತು ಪ್ರಪಂಚದೊಳಗೆ ಎದರಾಗೂ ಇಲ್ಲ. ಈ ಸಿದ್ಧಿ ಎಲ್ಲ ಭಾವನೆ, ಮತ್ತೇನಿಲ್ಲ. ಅವನು ಭಾವನಾಟ ದೃಢ ಇತ್ತಂದ್ರೆ ಅವ ಅಂದಿನ ಹಾಕೋತ ಹೊಂಟದ. ಅದೇ ಸಿದ್ಧಿ. ಸಿದ್ಧಿ ಅಂದ್ರೆ ಮತ್ತೇನಲ್ಲತ್ತೀರಿ? ಅದ್ರ ಸಲುವಾಗಿ ಇಲ್ಲಿ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಸಿದ್ಧಾರೂಢಪ್ಪ, ನಿನ್ನ ಚರಿತ್ರ ನೀನೇ ಹೇಳು, ನಾನಲ್ಲ. ಮುಂದೆ ಬರೋದು ಮಾತು ಬಹಳ ಚಂದ ಬರೀತಾನೆ. ನಿನ್ನ ಕೃಪೆಯಿಂದಲೇ. ಅದಕ್ಕೆ ಹಿಂದೊಂದು ಉದಾಹರಣೆ ಕೊಡ್ತಾ ನಾನು, ಅಲ್ಲಪ್ಪ ನೀ ಓದಿದವಿದ್ದಿ, ನೀ ತಿಳಿದವಿದ್ದಿ, ನೀ ಶಾಣೆ ಇದ್ದಿ, ಸರ್ಟಿಫಿಕೇಟ್ ತಗೊಂಡಿದ್ದಿ, ನನಗೆ ಯಾಕೆ ಕರೀಲತ್ತಿದ್ದಿ, ನಿನ್ನ ಶಾಣೆ ತಂದಿದ್ದಿ ನೀ ಬರೆಯಲ್ಲ ಅಂದಾಗ ಅವ ಅಂತಾನ, ಜೀವನ ಶಾಣೆತನ ಏಟಾದ್ರೂ ಅದು ಅಜ್ಞಾನದ ಶಾಣೆತನೇ. ಅದರ ಸಲುವಾಗಿ ಇದು ಪೂರ್ಣ ಆಗ್ಲಕ್ ಸಾಧ್ಯ ಇಲ್ಲ. ಜೀವ ಮಾತಾಡ್ಯಾನಂದ್ರೆ ಜಗತ್ತು ಕಲ್ಯಾಣ ಆಗ್ಲಕ್ ಸಾಧ್ಯನೇ ಇಲ್ಲ. ಯಪ್ಪ ಗುರುನಾಥ, ನಿನ್ನ ಆಶೀರ್ವಾದ ಆಯ್ತಂದ್ರೆ ಏನಾಗಂಗಿಲ್ಲ. ಬಸವಣ್ಣವ್ರು ಅಂದಿಲ್ಲ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನ ಹುದಯ್ಯ, ನೀನು ಒಲಿದರೆ ವಿಷವು ಅಮೃತ ಉಹುದಯ್ಯ. ಇದು ಸಾಮಾನ್ಯ ಮಾತಲ್ಲಲ್ರಿ. ಅದರ ಸಲುವಾಗಿ ಸಿದ್ಧಾರೂಢಪ್ಪಗೊಂದು ಮಾತು ಹೇಳ್ತಾ ಇದ್ದಾನ. ಹೇ ಸಿದ್ಧಾರೂಢ, ಇದ್ರ ಹಿಂದಿನ ಜನ್ಮದೊಳಗೆ 19ನೇ ಶತಮಾನ, 18ನೇ ಶತಮಾನದ ಕೊನೆ, 19ನೇ ಪೂರ್ವದೊಳಗ ನಮ್ಮ ಕರ್ನಾಟಕದಾಗ ನಿನ್ನ ಅವತಾರ ಆಯ್ತು. ಇದೇ ಚಳಕಾಪುರದಾಗ. ನಮ್ಮ ಸೀಮಿ ಸರ್ದಾರಿನೇ, ಚಳಕಾಪುರ ಏನು ಬಹಳ ದೂರ ಅಲ್ಲ. 13ನೇ ಶತಮಾನದಾಗ ನಿಂದು ಮಹಾರಾಷ್ಟ್ರದೊಳಗೆ ಅವತಾರ ಆಯ್ತು. ಆವಾಗ ನೀ ಜ್ಞಾನೇಶ್ವರಿ ಮಹಾರಾಜ ಅಂತ ನೀನೇ ಇದ್ದಿ. ಪರಮಾತ್ಮನ ವಿಭೂತಿ ಆಯಾಯ ಕಾಲದೊಳಗ ಯದಾ ಯದಾ ಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಂತ ಗೀತೆಯ 4ನೇ ಅಧ್ಯಾಯದೊಳಗೆ ಪರಮಾತ್ಮ ಹೇಳಿದ ಹಾಗೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಮಾತ್ಮನ ಉದ್ಘೋಷದ
ಪರಮಾತ್ಮ ಸಾಧು ಸಂತರ ರೂಪದಿಂದ ಮ್ಯಾಲಿಂದ ಮ್ಯಾಲ ಭೂಮಿಯೊಳಗ ಅವತಾರ ಮಾಡ್ತಾನ. ಇದು ಪರಮಾತ್ಮನ ದಯೆ ಅದ, ಇದು ಪರಮಾತ್ಮನ ಕರುಣೆ ಅದ. ಬ್ರಹ್ಮ ಚೈತನ್ಯ ಮಹಾರಾಜರು ಸಿದ್ಧಾರೂಢರ ಮಠಕ್ಕೆ ಬಂದಿರು. ಅವ್ರ ಜೀವಂತಿದ್ದಾಗ ಹುಬ್ಬಳ್ಳಿಗೆ ಬ್ರಹ್ಮ ಚೈತನ್ಯ ಮಹಾರಾಜರು ಬಂದಾಗ ಸಿದ್ಧಾರೂಢಪ್ಪನವ್ರ ಜೊತೆಗೆ ಒಂದು 2-3 ತಾಸು ಸಿದ್ಧಾರೂಢಪ್ಪನವ್ರ ಜೊತೆಗೆ ಸಮಯ, ಅವ್ರ ಜೊತೆಗೆ ಚಿಂತನೆಯನ್ನ ಮಾಡಿ, ಅವ್ರ ಜೊತೆಗೆ ಪ್ರಶ್ನೋತ್ತರ ಮಾಡಿ ತಮ್ಮ ಸಂಶಯ ಕಳ್ಕೊಂಡು ಹೋಗುವಂತ ಸಮಯದೊಳಗ ಯಾರೋ ಬಂದು ಕೇಳಿದ್ರಂತ ಅವ್ರು ಹೋಗೋ ಟೈಮಿಗೆ, ನೀವೀಟು ದೊಡ್ಡ ಮಹಾತ್ಮರಿದ್ರಿ, ನೀವು ಬ್ರಾಹ್ಮಣರು, ನಿಮ್ ಪ್ರಖ್ಯಾತಿ ಎಲ್ಲಾ ಕಡೆ ಅದ, ಇಂಥವ್ರು ಇರ್ಲಕ್ಕಾಗಿ ಇವನ್ ಎದಿ ಮೇಲೆ ಲಿಂಗ ಇಲ್ಲ ಏನಿಲ್ಲ, ಇವನು ಕುಲ ಜಾತಿ ಗೋತ್ರ ಸೂತ್ರ ಗೊತ್ತಿಲ್ಲ, ನೀವು ಬಂದು ಇವನು ಕಾಲಿಗೆ ಬಿದ್ದು ನೀವು ಕೇಳಿದ್ರಲ್ಲ, ಅಂತದೇನು ಇವ ಯಾರನ್ನ ಹೇಳ್ರಿ ಅಂದಾಗ ಬ್ರಹ್ಮ ಚೈತನ್ಯ ಮಹಾರಾಜರು ಕಣ್ಣಾಗ ನೀರು ತೆಗೆದು ಹೇಳಿದ್ರಂತ, ಅಪ್ಪ ಅಜ್ಞಾನಿಗಳ ಕಣ್ಣಿಗೆ ಮಹಾತ್ಮರು ಗೊತ್ತಾಗಂಗಿಲ್ಲೋ, ನೀವು ವಿಚಾರ ಮಾಡಿ ನೋಡಿದ್ರೆ ಇವ ಶಿವಾಂಶ ಸಂಭೂತ ಆದಾನ. ಇದಕ್ಕಿಂತ ಮೊದಲು 13ನೇ ಶತಮಾನದೊಳಗ ಮಹಾರಾಷ್ಟ್ರದೊಳಗ ಇವ ಏನಪ್ಪಾ ಅಂತ ಕೇಳಿದ್ರ ಇವ ಜ್ಞಾನೇಶ್ವರಿ ಮಹಾರಾಜ ಅಂತ ಆಗೋಗಿದ್ದ. ಆವಾಗ ಹೆಂಗ ದಿವ್ಯ ಜ್ಞಾನಿ ಇದ್ದು ಭಗವದ್ಗೀತೆ ಮೇಲೆ ಜ್ಞಾನೇಶ್ವರಿ ಬರದನಲ್ಲ, ಈಗಾದರೂ ಸಿದ್ಧಾರೂಢ ಅನ್ನೋ ಇವನೇ ಅದಾನ, ಅವನೇ ಇವನೇ ಅವನು. ಜ್ಞಾನೇಶ್ವರಿ ಮಾವುಲಿನೇ ಮಹಾರಾಷ್ಟ್ರವಾದ ಹತ್ಕೊಂಡು ಸೀಮಿನೇ ಕರ್ನಾಟಕ, ಇದು ಅದು ಒಂದೇ ಅಂತ ತಿಳ್ಕೊಂಡು ಪುನರ್ ಅವತಾರವನ್ನ ಮಾಡಿದ ನಮ್ಮಲ್ಲಿ ಅಂತ ತಿಳ್ಕೊಂಡು ಇದು ಬ್ರಹ್ಮ ಚೈತನ್ಯ ಮಹಾರಾಜರು ಹೇಳಿದ ಮಾತು, ಇವರು ಜ್ಞಾನೇಶ್ವರಿ ಅವತಾರ. ಟೋಟಲಿ ಏನೇ ಇರಲಿ, ಇವ ಬ್ರಾಹ್ಮಣ ಮನುಷ್ಯ ಬರ್ದಾವ್ ಶಿವರಾಮ್ ಚಂದ್ರಗಿರಿ. ಭಾಗವತವನ್ನ ಇಡೀ ಜೀವನ ತುಂಬಾ ನಿತ್ಯ ಪಠಣ ಮಾಡಿರ್ತಕ್ಕಂಥ ಪುಣ್ಯ ಪುರುಷ. ಶ್ರೀಮದ್ ಭಾಗವತ ಗ್ರಂಥ ಇಡೀ ಜೀವನ ತುಂಬಾ ನಿತ್ಯ ಕ್ರಮವಾಗಿ ನಿಯಮದಿಂದ ಓದಿದ ಮನುಷ್ಯ, ದೊಡ್ಡ ಪಂಡಿತಿವ. ಶೇಗಾಂವ್ ಗಜಾನನ ಮಹಾರಾಜರ ಚರಿತ್ರನು ಇವರೇ ಬರೆದಿದ್ದಾರೆ, ಶಿವರಾಮ್ ಚಂದ್ರಗಿರಿನೇ. ಇಂಥ ವಿದ್ಯಾವಂತನಾಗಿರ್ತಕ್ಕಂಥ ಮನುಷ್ಯ ಸಾಧನದೊಳಗ ಇಷ್ಟು ಮುಂದೆ ಇದ್ದವ, ಉಪಾಸನೆ ಮಾಡಿ ಎಲ್ಲಿ ಕಣ್ಣು ಮುಚ್ಕೊಂಡು ಕೂಡ್ತಿದ್ದ ಅಲ್ಲಿ ಸಮಾಧಿಗೆ ಹತ್ತಿತ್ತವನಿಗೆ. ಇಂಥ ಉತ್ತಮ ಕೋಟಿಯ ಮಹಾನುಭಾವ ಇವ ಶಿವರಾಮ್ ಚಂದ್ರಗಿರಿ. ಶಿವರಾಮ ಚಂದ್ರಗಿರಿ ಯಾವಾಗ ಸಿದ್ಧಾರೂಢಪ್ಪನವ್ರ ಚರಿತ್ರೆ ಬರಿಬೇಕಂತ ಪ್ರಾರಂಭ ಮಾಡ್ತಾನ, ಅವ ಬಹಳ ಪ್ರಭಾವ ಅವನ ಬುದ್ಧಿ ಮೇಲೆ, ಜ್ಞಾನೇಶ್ವರಿದು, ಭಗವದ್ಗೀತಾದು, ಆಮೇಲೆ ಭಾಗವತದು. ಅವ ಆಗೊಂದು ಮಾತನ್ನ ಹೇಳ್ತಾ ಇದ್ದಾನೆ, ಹೇ ಸಿದ್ಧಾರೂಢ, ನಾನು ನನ್ನ ಪ್ರಯತ್ನದಿಂದ ನಿನ್ನ ಚರಿತ್ರೆ ಬರಿಬೇಕಂದ್ರೆ ಅದು ಸಾಧ್ಯ ಆಗಂಗಿಲ್ಲ. ಅದರ ಸಲುವಾಗಿ ನೀ ಏನು ಮಾಡಿದಿ ಅಂದ್ರ, ನೀನು ಜ್ಞಾನದೇವನ ಅವತಾರವನ್ನು ಧಾರಣ ಮಾಡಿದಾಗ ನಿನ್ನ ಕೃಪೆಯಿಂದಲೇ ಕೋಣವು ವೇದವನ್ನು ಉಚ್ಚರಿಸುವಂತದ್ದಾಯಿತು. ಅದೇ ಪ್ರಕಾರವಾಗಿ ಈಗ ಅಗಾಧವಾದ ನಿನ್ನ ಚರಿತ್ರವನ್ನು ನೀನು ನನ್ನ ಕೈಯಿಂದ ರಚಿಸುತ್ತಿರುವೆ. ನಿರ್ಣಯಕ್ಕೆ ಬಂದು ಒಂದು ಮಾತು ಹೇಳ್ದ, ನೋಡ್ರಿ ಕೇಳೋರಿಗೆ ಮಾತು ಹೇಳ್ತದ, ನಾವು ಎಂತ ವಿನಯ ಇರ್ಬೇಕು, ಎಂತ ದೊಡ್ಡ ಮನುಷ್ಯ ಇರ್ಬೇಕು, ಅವ್ನು ವಿನಯ ಎಂತದಿರ್ಬೇಕು. ಅವೊಂದು ಮಾತು ಹೇಳಕ್ ಚಾಲು ಮಾಡಿದಾನೆ, ಏಟ್ ಮಜಾ ನೋಡ್ರಿ. ಸಿದ್ಧಾರೂಢ ಸಾಮಾನ್ಯ, ಕ್ವಾಣ ಎಂದರ ವೇದ ಓದ್ತದೇನು? ಸಾಧ್ಯ ಅದ ಏನು? ಸಾಧ್ಯ ಇಲ್ಲ. ಜ್ಞಾನೇಶ್ವರಿ ಮಹಾರಾಜರು ಜನರಿಗೆ ಅವ್ರು ಏನು ಅಂತ ತೋರಿಸೋ ಸಲುವಾಗಿ, ಭಗವಂತನ ಅವತಾರಿ ಅಂತ ತೋರಿಸೋ ಸಲುವಾಗಿ ಪೈಠಾಣದೊಳಗೆ ಘಟನೆ ಮಾಡಿದ್ದಾರೆ. ಬಹಳ ಸುಂದರವಾಗಿರೋ ಪ್ರಸಂಗ ಬರ್ತದೆ ಅವ್ರ ಜೀವನ ಚರಿತ್ರದೊಳಗೆ. ಅವ್ರ ತಾಯಿ ರುಕ್ಮಿಣಿ, ತಂದೆ ವಿಠ್ಠಲ ಪಂತ, ಅವ್ರ ಇದ್ದ ಸಮಯದೊಳಗ ಮದುವೆ ಮಾಡ್ಕೊಳ್ಳೋ ಉದ್ದೇಶ ಅವ್ರಿಗೆ ಟೋಟಲ್ ಇದ್ದಿಲ್ಲ. ಅವ್ರ ತಾಯಿ ತಂದೆಗೆ ಬಹಳ ಒತ್ತಾಯದಿಂದ ಮದುವೆ ಮಾಡ್ತಾರೆ. ಅದು ಮದುವೆ ಆಗ್ಬೇಕಾದ್ರೂ ಭಗವಂತ ಸ್ವಪ್ನದೊಳಗೆ ಬರ್ತಾನೆ 2-3 ಸಾರಿ, ಆದೇಶ ಆಯ್ತದವ್ರಿಗೆ ಮದುವೆ ಆಗಂತ. ಮದುವೆ ಆದ್ಮೇಲೆ ಬಹಳಷ್ಟು ವರ್ಷಗಳವರೆಗೆ ಮಕ್ಕಳು ಇದ್ದಿರ್ಲಿಲ್ಲ. ಹೆಂಡತಿ ಒಂದಿನ ಮನೆಯಾಗ ಕುಂತಾಗ ದಿನ ಮಾತಾಡ್ತಿರಂತ, ನಾ ಸನ್ಯಾಸಿಯಾಗಿ ಹೋಗ್ಬೇಕು, ಈ ಗ್ರಸ್ತ ಜೀವನ ನನಗೆ ಸರಿ ಅನಿಸ್ತಾ ಇಲ್ಲ, ನಾ ಸನ್ಯಾಸಿಯಾಗಿ ಹೋಗ್ತೀನಿ ಅಂದಾಗ ಅವ್ರಂತಿರು, ಇಲ್ಲ ನೀವು ಸನ್ಯಾಸಿಯಾಗಿ ಹೋಗಂಗಿಲ್ಲ, ನೀವು ಸನ್ಯಾಸಿಯಾಗಿ ಹೋದ್ರೆ ನನ್ನ ಗತಿ ಹೆಂಗ ಅಂತ ಅನ್ನಕಿ. ಒಂದ್ ದಿವಸ ಏನೋ ಎಂತೋ ಕುಂತಿದ್ಲಂತ ಮನ್ಯಾಗ. ಇವ್ರು ಸೀದಾ ಬಂದ್ ಏನಂದ್ರು, ನಾ ಗಂಗಾ ಸ್ನಾನ ಮಾಡಿ ಬರ್ಲೇನು ಅಂತ ಕೇಳಿದ್ರಂತ. ಆಕಿ ಏನು ಗಡಬಡ್ದಾಗಿತ್ತಳು, ಹೋಗ್ರಿ ಅಂತ ಹೇಳಿದ್ರಂತ ಒಂದೇ ಮಾತಿಗೆ. ಅದು ಒಂದು ಮಾತಿಗೆ ಅಂದ ತಕ್ಷಣ ಸಾಕಿಕಿನ್ ಪರ್ಮಿಷನ್ ಇಟ್ಟಿ ಅಂತ ಕಾಶಿಗೆ ಹೋದ. ಕಾಶಿಗೆ ಹೋಗಲ್ಲ ಅಂತ ಕೆಲವೊಂದು ದಿವಸ ಉಳಿದು ಬ್ರಹ್ಮಾನಂದ ಮಹಾರಾಜರಂತ ಆಗಿನ ಕಾಲದ ಮಹಾನ್ ಮಹಾತ್ಮ. ಕಬೀರನು ಅವ್ರ ಶಿಷ್ಯನೇ ಅಂತ ಹೇಳ್ತಾರ, ಬ್ರಹ್ಮಾನಂದ ಮಹಾರಾಜರ ಶಿಷ್ಯನೇ. ಬಹಳ ಜನ ಶಿಷ್ಯರಾಗಿ ಹೋಗಿದ್ದಾರೆ ಅವ್ರಿಗೆ. ಆ ಸಂದರ್ಭದೊಳಗೆ ಅಲ್ಲಿ ಹೋಗಂತಾರ ಅವರು, ನನಗೆ ಸನ್ಯಾಸ ದೀಕ್ಷೆ ಕೊಡ್ರಿ ಅಂತ. ಆಗ ಅವ್ರಂದ್ರು, ಸನ್ಯಾಸ ಕೊಡ್ಲಾಕ್ ಬರಲ್ಲಪ್ಪ, ನಿನ್ನ ಸಂಸಾರದಾಗ ಯಾರನ ಹರನ ಇಲ್ಲ, ಹಂಗ ಹಿಂಗ ಅಂತ ಕೇಳಿದ್ರ. ಅವ್ರು ಹೇಳಿದ್ರು, ನಮ್ಗೆ ಅವ್ರಿಲ್ಲ ಇವ್ರಿಲ್ಲ ಏನೂ ಇಲ್ಲ, ನನಗೆ ಸನ್ಯಾಸ ದೀಕ್ಷೆ ಕೊಡ್ರಿ ಅಂದಾಗ ಅವ್ರಿಗೆ ಸನ್ಯಾಸ ದೀಕ್ಷೆ ಕೊಡ್ಲಾಕ್ ಚಾಲು ಮಾಡ್ತಾರ. ಸುಳ್ಳು ಹೇಳಿ ನಾ ಎಲ್ಲರ ಪರ್ಮಿಷನ್ ತಗೊಂಡು ಬಂದಿದಂತ ಸನ್ಯಾಸಿ ದೀಕ್ಷೆ ತಗೋತಾರ ಅವರಲ್ಲಿ.
ಆಮೇಲೆ ಹೆಂಡತಿಗೆ ಗೊತ್ತಾಯ್ತದ ನಿನ್ನ ಗಂಡ ಸನ್ಯಾಸಿ ಆಗ್ಯಾನ. ಆಗ ಈಕಿ ಹೋಗ್ತಾಳರಿ, ಹೋಗಂತ ಅದಾಳ, ನನ್ನ ಪರ್ಮಿಷನ್ ಇಲ್ದೇನೆ ನನ್ನ ಗಂಡಕ್ಕೆ ಸನ್ಯಾಸಿ ದೀಕ್ಷೆ ನೀವ್ ಹೆಂಗ್ ಕೊಟ್ರಿ? ಆಗ ಗುರುಗಳು ಅಂದ್ರಂತ, ನೀ ಪರ್ಮಿಷನ್ ಕೊಟ್ಟಿದೆ ಅಂತ ನನಗೆ ಹೇಳೇನೇವ, ಅದ್ರ ಸಲುವಾಗಿ ಸನ್ಯಾಸಿ ದೀಕ್ಷಾ ಕೊಟ್ಟಿನಿ ನಾನು. ಈಗ ಹೆಂಗ್ ಮಾಡ್ಬೇಕು ಅಂದ್ರ ನನ್ನ ಸಂಘ ವಾಪಸ್ ಕಳಿಸ್ರಿ ಅಂದಾಗ ಸನ್ಯಾಸಿ ಅರ್ವಿ ಕಳ್ಕೊಂಡು ಬ್ರಹ್ಮಾನಂದ ಮಹಾರಾಜರ ಆದೇಶ ಮಾಡಿದ್ರು, ನೀವು ಊರಿಗೆ ಹೋಗಿ ಸಂಸಾರ ಮಾಡು, ನಿನಗೆ 4 ಮಕ್ಕಳು ಹುಟ್ಟತಾವ, ಆಮೇಲೆ ಸನ್ಯಾಸಿ ಆಗು ಅಂತ ಹೇಳಿದ್ರಂತ. ಗೃಹಸ್ಥಾಶ್ರಮವನ್ನ ತ್ಯಾಗ ಮಾಡಿ ಸನ್ಯಾಸಿ ಆದ ಮೇಲೆ ಮತ್ತೆ ಗೃಹಸ್ಥ ಆಗಿದಂದ್ರೆ ಜ್ಞಾನೇಶ್ವರಿ ತಾಯಿ ತಂದಿನೇ. ಜಗತ್ತಿನಾಗ ಇತಿಹಾಸ ಇಲ್ಲ ಮತ್ತೊಂದು. ಆಗ ವಾಪಸ್ ಬರೋಣ, ಊರ್ ಮಂದಿ ಗೊತ್ತಾಗಿತ್ತು, ಯಾತ್ರಕ್ಕೆ ಹೋಗಿ ಬಂದೀವಿ ಹೇಳಿವೆ, ನಮ್ಮ 3 ಮನುಷ್ಯ ನೋಡ್ರಿ ಅಲ್ಲೋ ಸನ್ಯಾಸಿ ಯಾಕೆ ಕುಂತಾನ ಅಂತ ಅವ್ನು ಹೇಳ್ತಿ ಸಲಕರ ಹೋಗಿ ಜಗಳಾಡಿ ವಾಪಸ್ ಕರ್ಕೊಂಡು ಬಂದಿಡಕ್ಕೆ ರುಕ್ಮಿಣಿ. ಇಲ್ಲಿ ಬಂದ್ಮೇಲೆ ಎಲ್ಲರೂ ಕೂಡ ಅನ್ನೋರು ಸನ್ಯಾಸಿ ಆಗಿ ಮತ್ತಿವ ಸಂಸಾರಿ ಆದಪ್ಪ, ಸನ್ಯಾಸಿ ಆಗಿ ಇವ ಸಂಸಾರಿ ಆದಪ್ಪ. ಮುಂದೆ ಮಕ್ಕಳು ಹುಟ್ಟುದು, ಅವಕ್ಕೆ ಮುಂಜಿ ಬಂದಾನ. ಆಮೇಲೆ ಏನಪ್ಪಾ ಅಂದ್ರೆ ಜನಿವಾರದು ಹಾಕೊಡುವಂತ ಉಪನಯನ ಸಂಸ್ಕಾರದ ಸಮಯಗಳು ಬಂದು, ಆ ಸಮಯದೊಳಗೆ ಎಲ್ಲರೂ ವಿರುದ್ಧ ಆದ್ರೂ ಹಂಗ್ ಮಾಡಕ್ ಬರಂಗಿಲ್ಲ, ನಾವಂತೂ ಕೊಡಂಗಿಲ್ಲ. ಪೈಠಾಣದೊಳಗೆ ಬಹಳ ದೊಡ್ಡ ಪಂಡಿತರಾದ್ರ ಅವ್ರು ಬನ್ನಿ ಹೋಗ್ರಿ, ಲೆಟರ್ ಬರ್ಸ್ಕೊಂಡ್ ಬರ್ರಿ, ಏನಂತ ಸನ್ಯಾಸಿ ಗ್ರಸ್ತಾಗಿ ಮಕ್ಕಳ ಹಡದ ಮೇಲ ಆ ಮಕ್ಕಳು ಮುಂಜಿ ಬಂಧನ ಮಾಡ್ಲಾಕ ಯೋಗ್ಯಹರ ಮಾಡ್ರಿ ಅಂತ ಲೆಟರ್ ತಗೊಂಡ್ ಬರ್ರಿ, ನಾವು ಮಾಡ್ತೇವೆ ಅಂದ್ರೆ ಇವ್ರು ಎಂತ ಹೋಗಾಡ್ ನೋಡ್ರಿ ಪ್ರಸಂಗ. ಆ ಸಮಯದೊಳಗೆ ಇವ್ರು 4 ಮಂದಿ ಅಲ್ಲಿಗೆ ಹೋಗ್ತಾ ಇದಾರ. ನಿವೃತ್ತಿನಾಥ್ ಮಹಾರಾಜರು, ಜ್ಞಾನೇಶ್ವರಿ ಮಹಾರಾಜರು, ಮುಕ್ತಾಯಿ, ಇವರೆಲ್ಲ ಅಲ್ಲಿಗೆ ಹೋಗ್ತಾ ಇದಾರ. ಹೋಗಲ್ಲಿ ಮಾತಾಡಿ ಕೇಳ್ತಾ ಇದಾರ. 3-4 ದಿವಸ ಆಯ್ತು. ಸ್ವಾದ್ರಮವನ್ ಮನಿ ಅಲ್ಲೇ ಉಳ್ಕೋತಾರ. 3-4 ದಿವಸ ಆಯ್ತು. ಆಗ ಎಲ್ಲಾ ಬ್ರಾಹ್ಮಣರ ಸಭಾ, ಅವ್ರೇನು ಸಾಮಾನ್ಯ ಪಂಡಿತರ, ಏಕಪಾಟಿ, ದ್ವಿಪಾಟಿ, ತ್ರಿಪಾಟಿ, ಒಂದು ವೇದ ಕಂಡಿದ್ದಾವ್, 2 ವೇದ ಕಂಡಿದ್ದಾವ್, 3 ವೇದ ಕಂಡಿದ್ದಾವ್, 4 ವೇದ ಕಂಡಿದ್ದಾವ್, ಹೀಗಿದ್ರು ಎಲ್ಲರೂ. ಅಂತವ್ರ ಮಧ್ಯದೊಳಗೆ ಯಾರ ಆಗಮದೊಳಗ ಪಂಡಿತರಾದಾರ, ಯಾರು ಸ್ಮೃತಿ ಗ್ರಂಥ ಕಂಠ ಅದಾವ, ಯಾರಿಗೆ ವೇದ ಕಂಠ ಅದ, ಇಂಥ ಮಹಾನ್ ಬಲಾಢ್ಯ ಘನ ವಿದ್ವಾಂಸರು ಅವ್ರ ಎದುರು ಹೋಗಿ ಇವ್ರು ಸಭಾ ಮಾಡಿ ನೋಡ್ರಿ ಅಂದಾಗ ಎಲ್ಲರೂ ಸ್ಮೃತಿಕಾರ ಹೇಳ್ದ, ನಾ ಎಲ್ಲಾ ಸ್ಮೃತಿಗಳನ್ನ ನನ್ನ ನಾಲಿಗೆ ಮೇಲೆ ಅದಾವ, ಆದ್ರೆ ಯಾವ ಸ್ಮೃತಿಯೊಳಗೂ ಸನ್ಯಾಸಿ ಹೊಳ್ಳಿ ಗ್ರಸ್ತ ಆಗಿದ್ದು ಸುದ್ದಿ ಇಲ್ಲ, ಅವನ್ ಮಕ್ಕಳಿಗೆ ಮುಂಜಿ ಬಂಧನ ಮಾಡಿದಿಲ್ಲ, ನಮ್ಮಲ್ಲಾರ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಸ್ಮೃತಿಕಾರ. ವೇದ ಪಂಡಿತರಿಗೆ ಕೇಳಿದ್ರು, ಅವರು ಇಲ್ಲಂದ್ರು. ಕೊನೆಗೆ ನಿರ್ಣಯಕ್ಕೆ ಬಂದ್ರು, ನಿಮಗೆ ಸನ್ಯಾಸಿಗೆ ಹುಟ್ಟಿರ್ ನೀವು, ನಿಮಗ ಯಾರಿಂದನೂ ಸಾಧ್ಯ ಇಲ್ಲ, ನಿಮಗ್ ಬ್ರಾಹ್ಮಣತ್ವವನ್ನು ಕೊಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ನಿಮ್ಮ ಜೀವನ ಪರ್ಯಂತರ ಪಶ್ಚಾತ್ತಾಪದೊಳಗೆ ಇರಬೇಕು, ಪರಮಾತ್ಮನ ಅಖಂಡವಾದ ಭಕ್ತಿಯನ್ನ ಮಾಡಬೇಕು, ಇಷ್ಟು ಮಾಡಿ ನೀವು ಜೀವನ ಮಾಡಬೇಕು, ಭಿಕ್ಷಾ ಮಾಡಿ ಜೀವನ ಮಾಡಬೇಕು. ಆ ಕತಿ ಹೇಳ್ತಾ ಇದಾರೆ, ಅವ್ರಿಗೆ ಅಡಿಗೆ ಮಾಡ್ಕೊಳಕ್ ಹಂಚು ತ್ಯಾವಿ ಸಹಿತ ಕೊಟ್ಟಿಲ್ಲ ಅಂತ. ಹೆಂಗಿರ್ಬೇಕ್ರಿ ಆಗಿನ ಕಾಲ, ಏಟ್ ಕಠಿಣ ಇರ್ಬೇಕು. ಏನೇ ಪ್ರಸಂಗ ಆಯ್ತು ಆ ಸಂದರ್ಭದೊಳಗೆ ಅವರೆಲ್ಲ ಅಂದಾಗ ನಿಮ್ಮ ಆಗಲ್ಲೇ ನಕ್ಕುಂತ ಒಬ್ಬ ಮನುಷ್ಯ ಅಪಹಾಸ್ಯ ಮಾಡ್ತಾನೆ ಇವ್ರು 4 ಮಂದಿಗೆ. ಏನಂತ, ಅಲ್ಲೋ ನಿಮ್ಮಪ್ಪ ನಿನಗ್ ನಿವೃತ್ತಿ ಅಂತ ಹೆಸರಿಟ್ಟ, ಹಂಗಂದ್ರೆ ಏನು ಅಂದವ. ಆಗ ಅವರದ್ದು ಪ್ರವೃತ್ತಿ ಅಂದ್ರೆ ಸಂಸಾರ ಕೆಲಸ ಮಾಡವ, ನಿವೃತ್ತಿ ಅಂದ್ರೆ ಸಂಸಾರದಿಂದ ಮಾರಿ ಪರಮಾತ್ಮನ ಕಡೆ ಹೊಳಸಿದವ. ಯಾವನಿಗೆ ಜಗತ್ತಿಂದ ಏನೂ ಅವಶ್ಯಕತೆ ಇಲ್ಲ, ಜಗತ್ತಿನ ಯಾವ ಪದಾರ್ಥಗಳ ಅವಶ್ಯಕತೆ ಯಾವನಿಗಿಲ್ಲೋ ಅವ ನಿವೃತ್ತಿ ಮಾರ್ಗದೊಳಗೆ ಬರ್ತಾನ. ಪ್ರಪಂಚದ ಯಾವ ವಿಷಯದ ಕಿಂಚಿತ್ ಮಾತ್ರವೂ ನನಗೆ ಅಪೇಕ್ಷೆ ಇಲ್ಲ, ನನ್ನ ಮನಸ್ಸು ಸದಾ ಬ್ರಹ್ಮಾನಂದದೊಳಗೆ ತೇಲಾಡ್ತದ. ಅವರೊಂದು ಮಾತು ಹೇಳಿದ್ರು. ಸೋಪಾನ ದೇವನಿಗೆ ಕೇಳಿದ್ರು, ನಿನ್ನ ಹೆಸರು ಸೋಪಾನ ಯಾಕೆ ಇಟ್ರಪ್ಪ ಅಂತ ಕೇಳಿದ್ರು. ಸೋಪಾನ್ ನಾಥ ಹೇಳಿದ್ರು, ನನ್ನ ಅವತಾರ ಆಗಿದೆ ಇದರ ಸಲುವಾಗಿ ಪ್ರಪಂಚದ ಕಡೆ ಮುಖ ಮಾಡಿದ ಮಂದಿಗೆ ದೇವರಾರಿಗೆ ಕರ್ಕೊಂಡು ಬರಬೇಕು, ಪರಮಾತ್ಮನವರೆಗೆ ಮುಟ್ಟುವ ಸಲುವಾಗಿ ಅವರಿಗೆ ಅಧ್ಯಾತ್ಮದ ಸಿಡಿಗಳನ್ನ ಮಾಡಿಕೊಟ್ಟು ಪರಮಾತ್ಮ ಪ್ರಗತಿ ಮಾಡಿಕೊಡುವ ಸಲುವಾಗಿ ಬಂದೀನಿ. ಹೇ ಸೋಪಾನನಾಥ, ನೀ ಜಗತ್ತಿನ ಜನರ ಪ್ರವೃತ್ತಿ ಪರಮಾತ್ಮನ ಕಡೆ ಮಾಡುವುದು ನಿನ್ನ ಕೆಲಸ ಅಂತ ತಿಳ್ಕೊಂಡು ನಮ್ಮಪ್ಪ ನನಗೆ ಸೋಪಾನನಾಥ ಅಂತ ಹೆಸರಿಟ್ಟಾನ ಅಂತ. ಏನು ಬಂತು ಪರಿಸ್ಥಿತಿ, ಜ್ಞಾನೇಶ್ವರಿ ಮಹಾರಾಜರು. ಅಲ್ಲೋ ನಿನ್ನ ಮನಸ್ಸು, ನಿನ್ನ ಹೆಸರು ಯಾಕೆ ನಿಮ್ಮಪ್ಪ ಜ್ಞಾನೇಶ್ವರಿ ಅಂತಿಟ್ಟ? ಆಗ ಅವ್ರು ಹೇಳಿದ್ರು, ನಮ್ಮ ತಂದೆ ಮಹಾನ್ ವಿದ್ವಾಂಸ, ಮಹಾನ್ ತಪಸ್ವಿ, ಮಹಾನ್ ಯೋಗಿ, ನಮ್ಮಪ್ಪ ಸುಮ್ಮನೆ ಹೆಸರಿಟ್ಟಿಲ್ಲ, ನನಗೆ ಸರ್ವಶಾಸ್ತ್ರಗಳ ಸಂಪೂರ್ಣ ಜ್ಞಾನ ನನಗಿರೋಣದರಿಂದ ನನಗೆ ಜ್ಞಾನೇಶ್ವರಿ ಅಂತ ಹೆಸರಿಟ್ಟಿದ್ದಾರೆ. ಮತ್ತೆ ನಿಮ್ಮ ತಂಗಿ ಹೆಸರು ಏನದ? ಮುಕ್ತಾಯಿ ಅದ. ಆಕಿನ ಹೆಸರು ಮುಕ್ತಾಯಿ ಯಾಕಂದ್ರು ಅಂದ್ರೆ ಆಕಿನ ಕೃಪಾ ಆಗಲಾರ್ದೇನೆ ಮುಕ್ತಿಯ ಶ್ರೀನಗರದ ದರ್ವಾಜ ಓಪನ್ ಆಗಂಗಿಲ್ಲ. ಗುಡಿಯಾಗ ಬಾಗಿಲು ಖುಲ್ಲ ಇತ್ತಂದ್ರೆ ಒಳಗ್ ಹೋಗ್ಲಕ್ ಬರ್ತದ. ಹಂಗ ಮುಕ್ತಾಯಿಯ ಕೃಪಾ ಆಯ್ತಂದ್ರೆ ಒಳಗ ಆತ್ಮದರ್ಶನ ಆಗ್ತದ, ಅಲ್ಲಿ ತನ ಆಗಂಗಿಲ್ಲ ಅಂತ ತಿಳ್ಕೊಂಡು ಆಧ್ಯಾತ್ಮಿಕ ಲಾಕ್ಷಣಿಕ ಅರ್ಥವನ್ನ ಅಲ್ಲಿ ಹೇಳಿದಾಗ ಒಬ್ಬ ಕುಹಕಿ ಬ್ರಾಹ್ಮಣ ಮನುಷ್ಯ ನಗಾಕ ಚಾಲು ಮಾಡ್ದ.
ಚಂದೆಟ್ಟ ನಿಮ್ಮಪ್ಪ ಹೆಸರಪ್ಪ ನಗಾಕ್ ಚಾಲು ಮಾಡ್ದ. ಆ ಸಮಯದೊಳಗಂದ ನಮ್ಮ ಊರಾಗ ಒಬ್ಬ ಮನುಷ್ಯ ಕ್ವಾಣಕನು ಜ್ಞಾನಿ ಅಂತ ಕರೀತಾನ. ಹಂಗದರಿ ಅವ ಅಪಹಾಸ್ಯ ಮಾಡಿ ಅಂತಾನ. ಅಲ್ಲೇನ್ ನಡೆದ್ ನೋಡೋದ್ರ ಓಡಿನ ಮೇಲೆ ಕ್ವಾಣ, ಆ ಕ್ವಾಣಕನು ಅವ ಜ್ಞಾನಿನೇ ಅಂತಾನ. ಅದು ಜ್ಞಾನಿ ಅಂತ ಹೆಸರು ಇಟ್ಕೊಂಬಣ, ಅದು ಜ್ಞಾನಿ ಐತೇನ್? ನೀ ಜ್ಞಾನಿ ಅನ್ನಣ, ನೀ ಜ್ಞಾನಿ ಅದೇನ್? ಹಿಂಗ ಅಪಹಾಸ್ಯ ಮಾಡಿದ ಜ್ಞಾನೇಶ್ವರಿ ಮಹಾರಾಜರಂತಾರ ಸತ್ಯ ಮಾತದ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ. ಪರಮಾತ್ಮ ವೇದೈಷ ಸರ್ವೈ ರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಭಗವದ್ಗೀತೆಯಲ್ಲಿ ಹೇಳಿದಾನ. ಆಮೇಲೇನಪ್ಪಾ ಅಂದ್ರೆ ಯಂತ್ರಾರೂಢಾನಿ ಮಾಯೆಯ ಅಂತ ಪರಮಾತ್ಮ ಹೇಳಿದಾನ. ಸರ್ವರ ಹೃದಯದೊಳಗೆ ನಾನು ಇದ್ದೀನಿ ಅಂತಾನ ಭಗವದ್ಗೀತೆಯ 13ನೇ ಅಧ್ಯಾಯದೊಳಗೆ ಸ್ಪಷ್ಟ ಹೇಳಿದಾನ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಯೆ ಸರ್ವ ಕ್ಷೇತ್ರೇಶು ಭಾರತ. ಇವೆಲ್ಲ ಮಾತುಗಳನ್ನ ಅವಲೋಕನ ಮಾಡಿದಾಗ ಸ್ಮೃತಿಗಳು ವೇದ ಪುರಾಣ ಆಗಮಗಳು ನೋಡಿದಾಗ ಎಲ್ಲಾ ಶರೀರ ಬ್ಯಾರೆ ಬ್ಯಾರೆ ಇದ್ದಿರ್ಬೇಕು, ಆದ್ರೂ ಹೊರಗಿರುವ ಚೇತನ ಮಾತ್ರ ಒಂದೇ ಅದ. ಲೈಟ್ ಸಣ್ಣ ದೊಡ್ಡ ಅದಾವ. ಮದುವೆ ಅದ ಅಂತ ಇಟ್ಕೋರಿ ಸಾವುಕಾರ ಮನೆಯೊಳಗೆ ಸಿರೀಸ್ ಬಲ್ಪ್ ಹಾಕ್ಯಾರ ಮನಿ ತುಂಬಾ. ಸಣ್ಣ ದೊಡ್ಡ ಯಾವ್ದು ಹಸರದ, ಯಾವ್ದು ಹಳದಿ ಅದ, ಯಾವ್ದು ಕೆಂಪದ, ಯಾವ್ದು ಬಿಳಿ ಅದ, ಯಾವ್ದು ನೀಲಿ ಅದ, ನೂರಾರು ಸಾವಿರ ಹಾಕಿದಾರ. ಒಂದು 10-20 ಸಾವಿರ ಎಲ್ಲಾ ಚೌಕಗಳಿಗೆ ಶೃಂಗಾರ ಮಾಡ್ಯಾರ, ಎಲ್ಲಾ ಗುಡಿಗಳಿಗೆ ಹಾಕಿದಾರ, ಸಿರೀಸ್ ಬಲ್ಪ್ ಹಾಕಿದಾರ. ವಿಚಾರ ಮಾಡಿ ನೋಡ್ರಿ, ಲೈಟ್ ಬಹಳ ಅವ, 1000 ಲೈಟ್ ಅವ, ಆದ್ರೆ ಕರೆಂಟ್ 1000 ಅದ. ಏನು ಒಂದೇ ಕರೆಂಟ್ ಅದ. ಲೈಟ್ ಸಣ್ಣದದ ದೊಡ್ಡದದ. ಈ ಲೈಟಿನ ಗಾತ್ರ ಅದಕ್ಕಿಲ್ಲ, ಅದ್ರದ್ದು ಇದಕ್ಕಿಲ್ಲ. 0 ಬಲ್ಪ್ ಬ್ಯಾರೇನೆ ಅದ, 3 ವೋಲ್ಟಿಂದ ಬ್ಯಾರೇನೆ ಅದ, 5 ವೋಲ್ಟಿಂದ ಬ್ಯಾರೇನೆ ಅದ, 9 ವೋಲ್ಟಿಂದ ಬ್ಯಾರೇನೆ ಅದ, 18 ವೋಲ್ಟಿಂದ ಬ್ಯಾರೇನೆ ಅದ, 32 ವೋಲ್ಟಿಂದ ಬ್ಯಾರೇನೆ ಅದ, 50 ವೋಲ್ಟಿಂದ ಬ್ಯಾರೇನೆ ಅದ, 100, 1000, 5000 ವೋಲ್ಟ್. ಕ್ರಿಕೆಟ್ ಗ್ರೌಂಡಿನ ನೋಡಿರ್ಬೇಕು, ರಾತ್ರಿ ನಡೀತಿರ್ತದ, ಸೂರ್ಯನ್ ಜೊರತೆ ಬೀಳಂಗಿಲ್ಲ, ಅಷ್ಟು ಬೆಳಕು ಹಾಕಿರ್ತಾರ ಅವ್ರು. ನೀವು ನೋಡಿರಿ, ಬಲ್ಬು ಸಣ್ಣ ದೊಡ್ಡ ಅದಾವ, ಅದ್ರ ಬಣ್ಣ ಬ್ಯಾರೆ ಅದ, ಆಕಾರ ಬ್ಯಾರೆ ಅದ, ಪ್ರಕಾರ ಬ್ಯಾರೆ ಅದ, ಎಲ್ಲೇ ಅದ. ಆದರೂ ಸಹಿತ ಒಳಗಿರುವ ಕರೆಂಟ್ ಒಂದೇ ಅದ. ಹಾಂಗ ನಮ್ಮ ಶರೀರ ಅಂದ್ರ ಬಲ್ಬ್ ಇದ್ದಂಗ ಒಳಗಿರುವ ಆತ್ಮ ಚೈತನ್ಯ ಶಕ್ತಿ ಅದು ಪರಮಾತ್ಮ ಅದ. ಎಲ್ಲರೊಳಗ ಪರಮಾತ್ಮ ಅದಾನ. ಇವ್ರೊಳಗನ ಇವ್ರೊಳಗಿಲ್ಲ ಅಂತಲ್ಲ. ಇದುವೇ ಮಾಡಿಕೊಂಡು ಬ್ರಹ್ಮನ ಪರ್ಯಂತರ ಎಲ್ಲದರೊಳಗ ಪರಮಾತ್ಮ ಅದಾನ. ಪರಮಾತ್ಮ ಇಲ್ಲದ ವಸ್ತುನೇ ಇಲ್ಲ. ಅದಕ್ಕೆ ಈಶಾವಾಶೋಪನಿಷತ್ತು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿ ಜಗತ್ಯಾಂ ಜಗತ್ತೇನ ತೆಕ್ತೇನ ಭುಂಜಿತ ಮಾತೃತ ಕಶಶ್ವಿದನಂ ಅಂತ ಹೇಳುವಾಗ ಪರಮಾತ್ಮನ ಸತ್ತ ಇಲ್ಲದೇನೆ ಏನು ನಡೆಯಂಗಿಲ್ಲ. ಪ್ರತಿಯೊಂದು ವಸ್ತುವಿನೊಳಗ ಅಣುರೇಣು ತೃಣಕಾಷ್ಟದೊಳಗ ಪರಮಾತ್ಮ ಆದಾನ. ಪರಮಾತ್ಮ ಇಲ್ಲದ ಜಾಗ ಯಾವುದೂ ಇಲ್ಲ, ಎಲ್ಲದರೊಳಗ ಪರಮಾತ್ಮ ಅದಾನ. ಅದಕ್ಕೆ ಬ್ರಹ್ಮಾನಂದ ಮಹಾರಾಜರು ಬಹಳ ಚಂದ ಒಂದು ಪದ್ಯ ಬರೀತಾರೆ. ಭೂಮಿ ಅಗನ ಪವನ ಮೇ ಸಾಗರ ಪಹಾಡವನ ಮೇ ಉಸುಕಿ ಸಭಿ ಭುವನ ಮೇ ಛಾಯಾ ಸಮಾರಹಿ ಅನ್ನುವಾಗ ಪರಮಾತ್ಮ ಶರಣ ಹೇಳಿದರು, ಸಾರೆ ಚಂದ್ಯದ ಮುಕುತಿ ಅಲ್ಲಮ ಪ್ರಭುದೇವ್. ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂದಿಹುದು, ಸಂದು ಸಂದಿಗೆ ಜಡಿದಿಹುದು ಆನಂದ ಗುಹೇಶ್ವರ ಲಿಂಗವದಣ್ಣ. ಇನ್ನೊಂದು ಕಡೆ ಹೇಳ್ತಾರ ಜಗವೆಂದಡು ತಾನೆ ಜಗದೀಶನು ತಾನೆ. ಮತ್ತೊಂದು ಕಡೆ ಹೇಳ್ತಾರ ಅಕ್ಕಮಾದೇವಿ ತಾಯಿಯವರು, ವನವೆಲ್ಲವೂ ನೀವೇ ವನದ ತರು, ಲತೆಯೆಲ್ಲವೂ ನೀವೇ, ವನದೊಳಗಾಡುವ ಖಗ ಮೃಗ ಪಕ್ಷಿಗಳೆಲ್ಲವೂ ನೀವೇ, ಸರ್ವಭರಿತನಾಗಿ ಎನಗೆ ಮುಖದೋರ ಚನ್ನಮಲ್ಲಿಕಾರ್ಜುನ. ಹೀಗಾಗಿ ಜಗತ್ತಿನ ಎಲ್ಲಾ ಸಂತರು, ಅನುಭಾವಿಗಳು, ಶರಣರು, ಮಹಾತ್ಮರು, ಋಷಿಗಳು, ಮನು ಮುನಿ ರುದ್ರಾದ್ಯರು ಎಲ್ಲರ ಅನುಭವ ಒಂದೇ ಅದ. ಎಲ್ಲಾ ಶರೀರದೊಳಗ ಪರಮಾತ್ಮ ಅದಾನ. ಶರೀರ ಬ್ಯಾರೆ ಇದ್ದಿರ್ಬೇಕು, ಸಣ್ಣದು ದೊಡ್ಡದು, ಕಪ್ಪು ಬಿಳಿ, ಹೆಂಗೆಂಗೋ ಏನಾರ ಇದ್ದಿರ್ಬೇಕು. ಹೆಣ್ಣು ಗಂಡು ಕುಂಟ ಏನೇನೋ ಇದ್ದಿರ್ಬಹುದು, ಆದ್ರೆ ಎಲ್ಲಾ ಶರೀರದೊಳಗ ಪರಮಾತ್ಮ ಅದನ. ಜ್ಞಾನೇಶ್ವರಿ ಮಹಾರಾಜರಂದ್ರು, ಈ ಶರೀರದಾಗ ಯಾವ ಪರಮಾತ್ಮ ಅದನೋ ಆ ಶರೀರದಾಗ ಅದೇ ಪರಮಾತ್ಮ ಅದನ. ಕ್ವಾಣನು ಜ್ಞಾನಿನೇ, ನಾನು ಜ್ಞಾನಿನೇ ಅಂತ ಮತ್ತಿಟ್ಟ ನಗಾಕ ಚಾಲು ಮಾಡುದು. ಇದು ಒಪ್ಪ ಮಾತ. ಕ್ವಾಣಕ ಜ್ಞಾನಿ ಅಂದ್ರ ನಗಾಕ ಚಾಲು ಮಾಡುದು. ನಗಾಕ ಚಾಲು ಮಾಡಿರ್ತಕ್ಕಂಥ ಸಮಯದೊಳಗೊಂದು ಪ್ರಸಂಗ ನಡೀತದ. ಕ್ವಾಣಿನ ಮಾಲಕ ಅದು ನಿಂತಿತ್ತಂತಲ್ಲಿ ಬಾರ್ಕೋಲು ತಗೊಂಡು ಒಂದ್ 2-3 ಹೊಡೆದ. ಬಾರ್ಕೋಲು ತಗೊಂಡು ಅಲ್ಲಿ ಅದಕ್ಕೆ ಬೆನ್ನ ಹೊಡಿಲತ್ರ ಜ್ಞಾನೇಶ್ವರಿ ಮಹಾರಾಜರು ಇಲ್ಲಿ ಬೆನ್ನ ಈ ಕಡೆ ಆ ಕಡೆ ಮಾಡ್ತಿದ್ರಂತ. ಯಾಕಂತ ಬಟ್ಟೆ ಮ್ಯಾಲಿಂದ ಸರಿಸಿ ನೋಡಿದಾಗ ಅವ ಹೊಡೆದಿದ್ದು ಬಾರ್ಕೋ ಅದಕ್ಕೆ ಹೊಡೆದಾರ. ಇವ್ರ ಬೆನ್ನ ಮೇಲೆ ಬರಿ ಬಿದ್ದಾವ. ಅಲ್ಲಿ ತೊಗಲ ಹಾರಿ ರಕ್ತ ಚಿಮ್ಮಿತಂತ. ಜ್ಞಾನೇಶ್ವರಿ ಮಹಾರಾಜರಂದ್ರು, ಯಾವ ಮನುಷ್ಯನ ಚೈತನ್ಯದ ಸಂಬಂಧ ಎಲ್ಲದ್ರಾಗಾಯ್ತದೋ ಅದ್ರ ಪರಿಣಾಮ ಎಲ್ಲದರ ಮೇಲೆ ಇರ್ತದಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರ ಜೀವನದೊಳಗೂ ಈ ಘಟನಾ ನಡೀತದೆ. ವಿಚಾರ ಮಾಡಿ ನೀವು, ಮಹಾತ್ಮರದು ಬಹಳ ವಿಚಿತ್ರ ಇರ್ತದೆ. ಅದರ ಸಲುವಾಗಿ ಆಗ ಜ್ಞಾನೇಶ್ವರಿ ಮಹಾರಾಜರು ಗೋದಾವರಿ ನದಿ ದಡಕ್ಕೆ ಹೋಗ್ತಾರ.
ಅಲ್ಲೋಗಿ ನಿಂತಿರ್ತಕ್ಕಂಥ ಸಮಯದೊಳಗ ಎಲ್ಲಾ ಜನ ಬಂದು ನಿಂತಿರ್ತದ. ಆ ಸಮಯದೊಳಗ ಅವರೊಂದು ಮಾತನ್ನ ಹೇಳ್ತಾ ಇದಾರ, ಈ ಕ್ವಾಣ ವೇದ ಓದ್ತದೇನು ಅಂದಾಗ, ಓದ್ತದಂದ್ರಂತ, ಓದಿಸ್ತೀನಿ ಅಂದ್ರಂತ ಜ್ಞಾನೇಶ್ವರಿ ಮಹಾರಾಜರು ಬರ್ತಾರ. ಅದರ ತಲೆ ಮೇಲೆ ಕೈ ಇಡ್ತಾರ, ಕೈ ಇಟ್ಟು ಆಶೀರ್ವಾದ ಮಾಡ್ತಾರ. ಕ್ವಾಣ ವೇದಕ್ಕೆ ಚಾಲು ಮಾಡ್ತು. ಒಂದು ಪ್ರಹಾರ ಅಂದ್ರ 3 ತಾಸು ಬಿಟ್ಟು ಬಿಡದೆ ವೇದ ಓದೇದಂತದು. 4 ವೇದಗಳ ಸಂಹಿತ ಮಂತ್ರಗಳು ಸ್ವರತ, ಉದಾತ್ತ, ಅನುದಾತ ಅಂತ ಇರ್ತಾವು. ಸ್ವರ ಪ್ರಧಾನದ ವೇದ, ಅಕ್ಷರ ಪ್ರಧಾನ ಅಲ್ಲ, ಸ್ವರ ಪ್ರಧಾನದ ರಾಗದೊಳಗೆ ಅನಿಬೇಕದು, ರಾಗದೊಳಗೆ ಅನಿಬೇಕು. ಕ್ವಾಣ ರಾಗದೊಳಗೆ 3 ಗಂಟೆ ಅಂತದಂತ್ರಿ ವೇದ ಮಂತ್ರ. ಅಗ್ನಿ ಮೀಡೆ ಪುರೋಹಿತಂ ಚಾಲು ಮಾಡಿದ್ದು ಋಗ್ವೇದದ ಮಂತ್ರ ಸಂಹಿತ ಚಾಲು ಮಾಡಿದ್ದು 3 ಗಂಟೆ ವೇದ ಓದ್ಯಾರ. ಇದು ಕಥೆಯಲ್ಲ, ಇತಿಹಾಸದ. ಅದರ ಸಲುವಾಗಿ ಇಲ್ಲಿ ಹೇಳಕ್ ಚಾಲು ಮಾಡಿದಾನ. ಶಿವರಾಮಚಂದ್ರಗಿರಿ ಗುರುವಿಗೆ ಪ್ರಸನ್ನ ಮಾಡ್ತಾ ಇದ್ದಾನ. ಹೇ ಸಿದ್ಧಾರೂಢ, ಜ್ಞಾನೇಶ್ವರಿ ಮಹಾರಾಜನ ಬ್ಯಾರೆ ಅಲ್ಲ, ನೀ ಏನು ಬ್ಯಾರೆ ಅಲ್ಲ. ಜಡವಾಗಿರ್ತಕ್ಕಂಥ ಮೂಢವಾಗಿರ್ತಕ್ಕಂತಹ ಕ್ವಾಣಿನ ತಲೆ ಮ್ಯಾಲ ಕೈ ಇಟ್ಟರು ಪಶು ಅಂತ ಪಶು ವೇದ ಓದ್ಯದ. ನಿನ್ನ ಆಶೀರ್ವಾದ ನನಗಾಯ್ತಂದ್ರೆ ನಿನ್ನ ಚರಿತ್ರೆ ಬರೆಯದೆ ಅಂತ ದೊಡ್ಡ ಮಾತಲ್ಲ, ನಾ ಬರೀತೀನಲ್ಲ. ನಿನ್ನ ಆಶೀರ್ವಾದ ಆದ್ರೆ ಚರಿತ್ರೆ ನಿರ್ಮಾಣ ಆಯ್ತದ, ಇಲ್ಲ ಅಂದ್ರೆ ಇಲ್ಲ. ನೀನೇ ಹೃದಯದೊಳಗೆ ಕುಂತು ನಿನ್ನ ಕಥೆಯಲ್ಲಿ ನೀನು ಬರಿಬೇಕು ಅಂತ ತಿಳ್ಕೊಂಡು ಸದ್ಗುರುನಾಥನಿಗೆ ಪ್ರಾರ್ಥನೆ ಮಾಡ್ತಾ ಇದಾರ ಶಿವದಾಸ್ ಮಹಾಸ್ವಾಮಿಗಳು. ವಿಚಾರ ಮಾಡಿ ನೀವು. ಅದರ ಸಲುವಾಗಿ ಸದ್ಗುರು ಕೃಪಾ ಆಯ್ತಂದ್ರೆ ಏನಾಗ್ಲಿಕ್ಕಿಲ್ಲ ರೀ. ಅಸಾಧ್ಯನೂ ಸಾಧ್ಯ ಆಗ್ತದ. ಅದಕ್ಕೆ ಶರಣ ಹೇಳಿದ್ರು, ಅಸಾಧ್ಯವನ್ನು ಸಾಧಿಸಿದರು ನೋಡ ನಮ್ಮ ಶರಣರು ಭಕ್ತಿಯ ಪ್ರಭಾವದಿಂದ, ಅಭೇದ್ಯವನ್ನ ಭೇದಿಸಿದರು ನೋಡ ನಮ್ಮ ಶರಣರು. ಇವೆಲ್ಲ ಮಾತುಗಳು. ಮುಂದ ಚಾಂಗದೇವ್ ಅವ ಸಾಮಾನ್ಯನಲ್ಲ 1400 ವರ್ಷ ಉಳಿದವ. ಅವನಂತ ಯೋಗಿ, ಅವನಂತ ತಪಸ್ವಿ ಆಕಾಶದೊಳಗೆ ಸಂಚಾರ ಮಾಡ್ತಿದ್ದವ. ನಾವೆಲ್ಲ ನೆಲದ ಮೇಲೆ ಚಾಪಿ ಅದು ಹಾಕೊಂಡು ಕುಂತು ಪೂಜಾ ಮಾಡಿದ್ರೆ ಅವ ನಡುವ ಆಕಾಶದಾಗ ಕುಂತೆ ಮಾಡ್ತಿದ್ದ. ಅಂತರ್ದಾಗೆ, ಭೂಮಿಯಿಂದ ಅಂತರ್ದಾಗೆ 14 ವರ್ಷ ಉಳಿದನವ. ಯೋಗ ಸಮಾಧಿ ಒಳಗೆ ಇರ್ತಿದ್ದ. ಯೋಗ ಸಮಾಧಿ ಒಳಗೆ ಇದ್ದನಂದ್ರೆ ಕುಡ್ರಿಗೆ ಕಿವುಡ್ರಿಗೆಲ್ಲ ತಂದು ಪಾಳಿ ಹಚ್ಕೊಂಡು ನಿಂದಿರ್ತೀವಂತ. ಯಾವಾಗ ಸಮಾಧಿ ಉತ್ಥಾನ ಆಗಿ ನೋಡ್ತಾನ ಆಗ ಕಣ್ಣು ಬರ್ತೀವಂತ, ಕಿವಿ ಚಾಲು ಆಯ್ತಿತ್ತು, ಮೂಗು ಮಾತಾಡ್ಲಕ್ ಚಾಲು ಮಾಡ್ತಿದ್ದು. ಆಗಿದ ಘಟನಾ ಎಲ್ಲೆಲ್ಲಿಂದೋ ಜನ ಬರ್ತಿತ್ತಂತ ಅವ್ರ ಹತ್ರ. ನಾನು ಹೇಳುವಂತರ ಅಭಿಪ್ರಾಯ ಏನು ಅಂದ್ರ, ಮಹಾತ್ಮನ ದೃಷ್ಟಿಯೊಳಗಷ್ಟು ತಾಕತ್ತಿರ್ತದ, ಮಹಾತ್ಮನ ವಾಣಿ ಒಳಗಷ್ಟು ತಾಕತ್ತಿರ್ತದ. ಮಹಾತ್ಮನಲ್ಲಿ ಆ ತಾಕತ್ತು ಯಾಕೆ ಬಂದದ ಅಂದ್ರ, ಅವನ ದೃಷ್ಟಿ ಲಿಂಗ ದೃಷ್ಟಿ, ಅವನ ವಾಣಿ ಲಿಂಗವಾಣಿ, ಪರಮಾತ್ಮನಿಗೆ ಹೃದಯದೊಳಗೆ ಇಟ್ಟುಕೊಂಡು ಕುಂತು ಸಲುವಾಗಿ ಅವ ಮಾಡುವಂತ ಪ್ರತಿಯೊಂದು ವ್ಯವಹಾರಗಳು ಅವನ ಮೂಲಕ ಪರಮಾತ್ಮನ ಲೀಲಾ ನಡೀತದೆ ವಿನಃ ಅವ ಸ್ವತಂತ್ರನಲ್ಲ. ಅಡಿಗೆ ನೀಡೋರ್ ಕೈಯಾಗ ಸೌಟು, ಹುಗ್ಗಿ ನೀಡೋರ್ ಕೈಯಾಗ ಸೌಟದ. ಸೌಟೆ ಅಂತಿರಲ್ಲ, ಹುಟ್ಟು ಸೌಟು ಅಥವಾ ಚಮಚ. ಆ ಚಮಚ ಹುಗ್ಗಿ ನೀಡ್ಕೊಂತ ಹೋಗ್ತದ. ಹುಗ್ಗಿ ಯಾರ್ದರಿ? ಹುಗ್ಗಿ ಯಾರ್ದು? ಯಾರೋ ಮಾಡ್ಯಾರ ಅವ್ರದದು. ಅದು ಚಮಚ ಇಲ್ದೇನೆ ನೀಡಕ್ ಬರಂಗಿಲ್ಲ, ಅದು ಹಂಚ್ಕೊತ ಹೋಗ್ತದ. ಹಂಗ ಜ್ಞಾನ ಸಿದ್ಧಾರೂಢಪ್ಪ ನಿಂದದ, ಹೇಳಮ್ಮ ನಾ ಇದ್ದೀನಿ, ನನ್ನ ಹೃದಯದೊಳಗೂ ಕುಂತು ನಿನ್ನ ಕೆಲಸ ನೀನೇ ಮಾಡು ಅಂತ ತಿಳ್ಕೊಂಡು ಸದ್ಗುರುನಾಥನಿಗೆ ಮನಸಾ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನ. ಜಗತ್ತಿನೊಳಗ ಪ್ರಾರ್ಥನಾದಾಗ ಇದ್ದಷ್ಟು ಶಕ್ತಿ ಇನ್ನೊಂದು ಎದರಾಗೂ ಇಲ್ಲ. ಇದು ತಿಳ್ಕೊರಿ ನೀವು. ಪ್ರಾರ್ಥನಾ ಎಲ್ಲಕ್ಕಿಂತ ಜಬರ್ದಸ್ತ್ ಶಕ್ತಿ ಅದ ಅದ್ರೊಳಗೆ. ಅದರ ಸಲುವಾಗಿ ಇಲ್ಲೊಂದು ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾ ಯಪ್ಪ, ನಿನ್ನ ಚರಿತ್ರೆಯನ್ನು ನನ್ನ ಕೈಯಿಂದ ರಚಿಸುತ್ತಿರುವಿ. ಯಾವ ನಿನ್ನ ಕೃಪೆಯಿಂದ ಮೂಕನು ಮಾತನಾಡುವನೋ, ಕುಂಟನು ಪರ್ವತವನ್ನು ಏರಿ ಹೋಗುವನೋ, ಮತ್ತು ಕುರುಡನು ಜಗದ್ ವೈಚಿತ್ರ್ಯವನ್ನು ನೋಡುವಂತವನಾಗುವನೋ ಅಂತ ಅಪಾರ ಮಹಿಮೆ ಉಳ್ಳಂತ ನೀನು ನನ್ನ ಮತಿಯನ್ನು ಪ್ರೇರಿಸುವಂಥವನಾಗು. ಇದು ಜಬರ್ದಸ್ತ್ ಮಾತು. ಬೇಡ್ಲಕ್ಕೂ ಬಹಳ ಮಂದಿಗೆ ಬರಲ್ಲ. ಬೇಡ ಕಲಾ ಗೊತ್ತಿತ್ತು ಅಂದ್ರೆ ಅವ ಕಲ್ಲಿನಂತ ಮನುಷ್ಯನ ಬಲಿ ತರ್ತಾನ. ಎಲ್ಲರಿಗೂ ಬರಂಗಿಲ್ಲ, ಬೇಡ್ಲಕ್ಕೆ ಎಲ್ಲರಿಗೂ ಬರಂಗಿಲ್ಲ. ನೀ ಹೆಂಗಾರ ಹೋಗಿ ಏನಾರ ಬೇಡದೆ ಅಂದ್ರೆ ಅವ್ರು ಕೊಡಂಗೂ ಇಲ್ಲ. ಎಂಜನ ಕೈಲಿ ಕಾಗಿ ಹೊಡಿಲಾರ್ದ ಹೆಣ್ಮಗಳಿಗೆ ಹೋಗಿ, ಯವ್ವ ನಿನ್ನ ಕಾಲಿಲೆ ಅನ್ನದ, ಈ ಮನ್ಯಾಗ ನೀ ಸಾಕ್ಷಾತ್ ಲಕ್ಷ್ಮಿ ಇದ್ದಿ, ನೀ ಇದ್ದೆ ಅಂತ ಈ ಮನೆ ಉಳಿದದ. ಹಿಂಗ ಅವ ಬೇಡ್ಕೊಂಬ ಒಂದ ಅಂದ್ರೆ ನಿನಗೆ ಎಂತ ಕೊಡ್ಲಿ ಅಂತ ತೊಂಗೊಂಡ್ ರೊಟ್ಟಿ ನೀಡ್ಬೇಕಂದಕಿ, ಬಿಸದ ರೊಟ್ಟಿ ಅರ್ಧ ನೀಡ್ಬೇಕಂದಕಿ ಒಂದು, ಅದ್ರ ಮೇಲೆ ಉಪ್ಪಿನಕಾಯಿ ಚಟ್ನಿ ಎಲ್ಲ ಕೊಟ್ಟ ಅನ್ನ ಇಟ್ಟು ಒಯ್ಯಿ ಅಂತ ಮತ್ತೊಂದು ಕ್ಯಾರಿ ಬ್ಯಾಗ್ ತುಂಬಿ ಕೊಡ್ತಾರ. ಬೇಡ್ಲಕ್ಕೂ ಎಲ್ಲರಿಗೂ ಬರಂಗಿಲ್ಲ. ಸ್ತುತಿ ಪ್ರಸನ್ನತೆಗೆ ಕಾರಣ ಆಗ್ತದ. ದೇವ್ರ ಸ್ತುತಿಗಳು ಯಾಕಾಗ್ಯಾವ? ವಿಷ್ಣು ಸಹಸ್ರನಾಮದ, ಶಿವ ಸಹಸ್ರನಾಮದ, ಗಣಪತಿ ಸಹಸ್ರನಾಮದ, ದೇವಿ ಸಹಸ್ರನಾಮದ. ಇವು ಸಹಸ್ರನಾಮ ಯಾಕಾಗ್ಯಾವ ಅಂದ್ರ ಸ್ತುತಿ ವಶ ಮಾಡ್ತದ್ರಿ. ಇದು ಬಹಳ ಮಜಾ ಅದ. ವಶೀಕರಣ ಮಂತ್ರ ಅಂದ್ರೆ ಸ್ತುತಿ. ನೀವು ಯಾರಿಗೋ ಒಂದು ಕರೆದ್ರಿ,
ಒಂದು ಕಾರ್ಯಕ್ರಮ ಮಾಡಿರಿ, ಯಾರಿಗೋ ಕರೆದಿರಿ, ಅವ್ರಿಗೆ ಅತಿಥಿ ಮಾಡಿರಿ. ಅತಿಥಿ ಪರಿಚಯ ಅಂದ್ರೇನೋ ಅವ್ನು ಸ್ತುತಿ ಮಾಡದೆ. ನಮ್ಮ ಊರಿಗೆ ಬಂದಾನ, ಅವನಿಗೆ ಚಾ ಕೊಟ್ಟಿದ್ದೇವೋ ಇಲ್ಲೋ, ಉಪ್ಪಿಟ್ಟು ಕೊಟ್ಟಿದ್ದೇವೋ ಇಲ್ಲೋ, ಶಾಲ್ ಬರೋಬರಿಗೆ ಹೊಚ್ಚಿದೇವೋ ಇಲ್ಲೋ, ಅವ ತಪ್ಪು ತಿಳ್ಕೊಬಾರ್ದಂದ್ರ ಅವನಿಗೆ ಆರಂಭದೊಳಗೆ ಒಂದು 4 ಮಾತು ಅವನಿಗೆ ಚಂದ ಆಡಿ ಕಳಿಸ್ದ್ರಂದ್ರ ನೀವು ಊಟ ಮಾಡಿಸಿರಿ ಮಟ್ಟ ನಮ್ಗೆ ಭಾರಿ ಕಿಮ್ಮತ್ತು ಮಾಡಿದ್ರಿ ಆ ಊರ. ನಮ್ಗೆ ಇದು ಸ್ವಾಭಾವಿಕ ಅದ. ಸ್ತುತಿ ದೇವತೆಗಳಿಗೆ ಮರಳ ಮಾಡ್ತದ, ಮನುಷ್ಯರ ಮಾತೇನು. ಎಲ್ಲಾ ದೇವತೆಗಳು ಸ್ತುತಿ ಪ್ರಿಯರೇ ಅದಾರ. ಅದ್ರ ಸಲುವಾಗಿನೇ ವೇದದೊಳಗ 80% ಕರ್ಮಕಾಂಡನೇ ಅದ. ಇದು ಬಹಳ ಮಜೆ ಅದ. ಪೂಜಾ ಮಾಡೋ ಮಂತ್ರ ಬ್ಯಾರೇನೆ, ನೀರ್ ಹಾಕಿ ಸ್ನಾನ ಮಾಡಿಸೋ ಮಂತ್ರ ಬ್ಯಾರೇನೆ, ಗಂಧ ಅಕ್ಷತದ ಮಂತ್ರ ಬ್ಯಾರೇನೆ, ಅದ್ರಾಗೆಲ್ಲ ಸ್ತುತಿನೇ ಅದ. ಮತ್ತೇನದ? ಆಮೇಲೆ ಆರತಿ ಬೆಳಗೋದು ಮಂತ್ರ ಬ್ಯಾರೇನೆ. ಕೊನಿತನ ನಮಸ್ಕಾರ ಹಿಡ್ಕೊಂಡು, ಸಾಷ್ಟಾಂಗ ಹಿಡ್ಕೊಂಡು, ಆತ್ಮ ನಿವೇದನ ಹಿಡ್ಕೊಂಡು ಪರಮಾತ್ಮನಿಗೆ ಸ್ತುತಿ ಮಾಡ್ಕೋತಾನೆ ಮಾಡೋದದ ಪೂಜೆ. ಸಂಸಾರ ನೆನೆಸ್ಕೋತ ಮಾಡ್ತೇವಂತೆ, ನಮಗಿನ್ನ ಇಲ್ಲಿ ತನ ದೇವ್ರು ಸಿಕ್ಕಿಲ್ಲ. ಎಲ್ಲರೂ ಮನೆಗೆ ಯಾರು ಮಾಡಂಗಿಲ್ಲ, ಹೆಣ್ಮಕ್ಳೇ ಮಾಡ್ಬೇಕು. ಮನಿ ಕೆಲಸ ಎಲ್ಲ ಮುಗಿದ್ಮೇಲೆ ಇವ್ರು ದೇವ್ರ ಕಡೆ ಹೋಗ್ಬೇಕು. ಆಗಿರ್ತಾನ 12 ಆಗಿರ್ತದ. ಜೀವನೇ ಎಲ್ಲರೂ ಇವ್ರಿಗೂ ಹೊಸವೆ ಆಗಿರ್ತಾವ. ಕಂಡಬಟ್ಟಿ ದೇವ್ರಾದವ್ ಜಗ್ಲಿ ಮೇಲೆ ಅವಕ್ಕೆಲ್ಲ ಸ್ನಾನ ಮಾಡಿಸಿ ಪೂಜಾ ಮಾಡ್ಬೇಕಂದ್ರೆ ಹೊಟ್ಟೆಗೆ ಹಸುವೆ ಆಗಿರ್ತಾವ. ಮನೆಗೆ ಜಗಳ ಬೇರೆ ಆಗಿರ್ತದ. ಅದು ಇದು ಏನೇನೋ 100 ಸಮಸ್ಯೆ ಇರ್ತಾವ. ಆ ಪೂಜೆ ಮಾಡುವಂತ ಸಮಯದೊಳಗೆ ಇವ್ರ ಬಾಯಿಯೊಳಗೆ ಸ್ತೋತ್ರ ಬರಕ್ ಸಾಧ್ಯನೇ ಇಲ್ಲ. ಹೊಟ್ಟೆಗೆ ಹಸುವಾಗಿ ಒಂದು ತ್ರಾಸು, ಮನೆಗೆ ಮಾತಾಡಿದ ಒಂದು ತ್ರಾಸು. ಜೀವನ ತುಂಬಾ ಪೂಜಾ ಮಾಡಿದ್ರು ಸ್ತೋತ್ರ ಇಲ್ಲದ ಪೂಜಾ ಇತ್ತು ಅಂದ್ರೆ ಆ ಪೂಜಾ ಪರಮಾತ್ಮನಿಗೆ ಮುಟ್ಟಂಗಿಲ್ಲ, ಪರಮಾತ್ಮ ಒಲೆಯಂಗಿಲ್ಲ. ಗುರುಗಳಿಂದ ಯಾವ ದೇವ್ರಿಗೆ ಒಲಿಸೋ ಸಲುವಾಗಿ ಯಾವ್ಯಾವ ಮಂತ್ರಗಳು, ಯಾವ್ಯಾವ ಸಮಯದೊಳಗೆ ಯಾವ್ಯಾವ ದೇವ್ರಿಗೆ ಏನೇನು ಮಾಡಬೇಕು. ಎಲ್ಲ ದೇವ್ರಿಗೆ ಎಲ್ಲ ನಡೆಯಂಗಿಲ್ಲ. ಹನುಮನ ದೇವ್ರಿಗೆ ಚಂದ್ರೇ ಒಯ್ಬೇಕು. ಮತ್ತೆ ಯಾವ್ದಕ್ಕಾರ ಒಯ್ದು ಚಂದ್ರ ಬರ್ಸ್ರ ಶಿವನ್ ಉಡ್ಯಾಕಂದ್ರ ಇವನಿಗೆ ಭಸ್ಮನೇ ಬೇಕು. ಭಸ್ಮಕ್ಕೆ ಬಿಟ್ಟು ಚಂದ್ರ ಶಿವನಿಗೆ ಹಚ್ಚದನಂತ ಅವನಿಗೆ ಒಯ್ದು ವಿಭೂತಿ ಭಸ್ಮ ಹಚ್ಚದನಂತ. ಅವಂತ ನನ್ನ ನಾಲಾಯಕಿದ್ದಿ ಹೋಗು ಅಂದವ. ನನಗೆ ನಿಂದ ನಿನಗೆ ಯಾರಿಗೆ ಬೇಕು ಅವ್ರ ತಂದು ಇವ್ರಿಗೆ, ಇವ್ರು ತಂದಲ್ಲ. ಕೈ ತಂದ ಕಾಲಿಗೆ, ಕಾಲಿ ತಂದ ಕೈಗೆ ಹಚ್ಚದಲ್ಲ. ಅದ್ರ ಸಲುವಾಗಿ ಇಲ್ಲಿ ಹೇಳಕ್ ಚಾಲು ಮಾಡಿದಾರ. ಸದ್ಗುರುನಾಥನನ್ನ ಮನಸ್ಸಾ ಸ್ತುತಿಯನ್ನ ಮಾಡಿ, ಹೇ ಸದ್ಗುರುನಾಥ ನಿನ್ನ ಕೃಪಾ ಆಯ್ತಂದ್ರೆ ಏನ್ ಅಸಾಧ್ಯ ಅದ ಗುರುನಾಥ, ನೀನೇ ನನ್ನ ಮ್ಯಾಲ ದಯಾ ಮಾಡು ಅಂತ ತಿಳ್ಕೊಂಡು, ಯಪ್ಪ ನೀ ಕೃಪಾ ಮಾಡಿದೆ ಅಂದ್ರ ಏನು ಅಸಂಭವ ಅದ ಹೇಳು. ಏನು ಅಸಂಭವ? ಒಂದು ಶ್ಲೋಕದ ವ್ಯಾಖ್ಯಾನ ಮಾಡಿದ್ದಾರೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಮಿತೆ ಗಿರಿಂ ಯತ್ಕೃಪಾತಮಹಂ ಒಂದೇ ಪರಮಾನಂದ ಮಾಧವಂ. ಈ ಶ್ಲೋಕವನ್ನೇ ಕನ್ನಡದಾಗ ಅನುವಾದವನ್ನ ಮಾಡಿ ಇಲ್ಲಿ ಬರ್ಕೊಂಡು ಬಂದಿದ್ದಾರ. ಪ್ರತಿಯೊಂದು ಮಾತು ವೇದ ಪ್ರಮಾಣವಾಗಿ ಮಾತಾಡಿದ ಸಿದ್ಧಾರೂಢ ಚರಿತ್ರ. ಪೇಜ್ ಹೆಚ್ಚಿಗೆ ಮಾಡೋ ಸರಿಯಾಗಿ ಬರ್ದಿದ್ದಲ್ಲ. ನಾನು ಒಂದು ಸಾಹಿತಿ ಅನಿಸ್ಕೋಬೇಕಂತ ಬರ್ದಿದ್ದಲ್ಲ. ಇದು ಗ್ರಂಥಕ್ಕ ಪುಸ್ತಕಕ್ಕೆ ಬಹಳ ಅಂತರದ. ಓದಿ ಬೀಟೋಕ ಪುಸ್ತಕ ಅಂತಾರ, ಪೂಜಾ ಮಾಡಿ ಓದವಕ ಗ್ರಂಥ ಅಂತ ಕರೀತಾರ. ಅದು ಟೈಮ್ ಪಾಸ್ ಅಲ್ಲೇಕ್ ಓದೋದಿರ್ತದ. ಕಾದಂಬರಿ ಟೈಮ್ ಪಾಸ್ ಅಲ್ಲೇಕ್ ಓದೋದಿರ್ತದ. ಇದು ಜನ್ಮದ ಧನ್ಯತೆಗಾಗಿ ಇದು ಓದೋದಿರ್ತದ. ಹೃದಯ ಗ್ರಂಥಿಯನ್ನ ಬಿಚ್ಚುವಂತದ ಗ್ರಂಥ ಅಂತ ಕರೀತಾರ. ಅದರ ಸಲುವಾಗಿ ಲೇಟ್ ಚಂದ ಮಾತನ್ನ ಹೇಳ್ತಾ ಇದಾರೆ. ಹೇ ಸಿದ್ಧಾರೂಢ, ನಿನ್ನ ಕೃಪಾ ಆಯ್ತಂದ್ರ ಕುಂಟ ಪರ್ವತ ಇರ್ತಾನಪ್ಪ, ನಿನ್ನ ಕೃಪಾ ಆಯ್ತಂದ್ರ ಮೂಕ ಮಾತಾಡ್ತಾನಪ್ಪ, ನಿನ್ನ ಕೃಪಾ ಆಯ್ತಂದ್ರೆ ಏನಾಗ್ಲಿಕ್ಕಿಲ್ಲ ಸದ್ಗುರುನಾಥ. ಅದರ ಸಲುವಾಗಿ ನಾನು ನಿನ್ನ ಶ್ರೀಚರಣಕ್ಕೆ ನಮಸ್ಕಾರ ಮಾಡ್ತೀನಿ. ಕುಂಟಗ ಕಾಲು ಕೊಡವನಿ ಇದ್ದಿ, ಕಣ್ಣಿಲ್ದವನಿಗೆ ಕಣ್ಣು ಕೊಡವನಿ ಇದ್ದಿ. ಆಮೇಲಪ್ಪ ಅಂದ್ರ ಮೂಕನಿಗೆ ಮಾತು ಬರ್ತಾವ ನಿನ್ನ ಆಶೀರ್ವಾದ ಆಯ್ತಂದ್ರ, ಕ್ವಾಣ ವೇದ ಓದೇದು ಯಪ್ಪ ನಾನರ ಮನುಷ್ಯ ಇದ್ದ, ನೀ ಆಶೀರ್ವಾದ ಮಾಡು. ಇಂಥ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಕೊಟ್ಟಿದಿ. ಈ ಪರಂಪರೆ ಎಲ್ಲಿ ತನ ಇರ್ತದ ಅಲ್ಲಿ ತನ ಈ ಗ್ರಂಥ ಜಗಲಿ ಮೇಲೆ ಪೂಜೆ ಕೊಡ್ತದ. ಮುಮುಕ್ಷುಗಳು ಹೃದಯದಿಂದ ಸ್ವೀಕಾರ ಮಾಡಿ ನಿತ್ಯ ಪ್ರಾರ್ಥನೆ ಮಾಡ್ತಾ ಇದಾರ, ಪಾಠ ಮಾಡ್ತಾರ. ಮುಕ್ತಿ ಬೇಕಾದವನಿಗೆ ಮುಕ್ತಿ ಕೊಡ್ತದ, ಭೋಗ ಬೇಕಾದವನಿಗೆ ಭೋಗ ಕೊಡ್ತದ. ಭೋಗ ಮೋಕ್ಷಗಳು ಎರಡೂ ಸಿದ್ಧಿಸುವಂತ ಗ್ರಂಥ ಇದಾಗಿರೋದ್ರಿಂದ ನಿನ್ನ ಮಾತಾದರೆ ಲೌಕಿಕರ ಇಚ್ಛಾ ಪೂರ್ತಿ ಆಯ್ತಾವ. ನನ್ನ ಮಾತಾದ್ರೆ ಇದು ಯಾರು ಉದ್ಧಾರನೂ ಆಗಂಗಿಲ್ಲ, ಸಂಸಾರದಾಗ ಅವ್ರಿಗೆ ಫಲನೂ ಸಿಗಂಗಿಲ್ಲ. ಅದರ ಸಲುವಾಗಿ ಪ್ರತಿಯೊಂದು ಶಬ್ದದೊಳಗೆ ನೀ ಬಂದ ನೆಲಸು. ಭಗವಂತ ಗೀತೆಯೊಳಗೆ ಅದೇ ಹೇಳಿದಾನ. ನೀನು ವೈಕುಂಠದಾಗ ಇರ್ತೀಯ, ಎಲ್ಲಿರ್ತಿ, ಯಾಕಡೆ ಇರ್ತೀಯ? ಪೂರಿ, ಒಡಿಶಾ, ಜಗನ್ನಾಥ್. ಏನು ಪೂರಿಯೊಳಗೆ ಇರ್ತೇವೆ, ಏನು ಮಥುರಾದೊಳಗೆ ಇರ್ತೇವೆ, ಏನು ವೃಂದಾವನದೊಳಗೆ ಇರ್ತೇವೆ, ಎಲ್ಲಿರ್ತಿದೇನು? ವೈಕುಂಠದಾಗ ಇರ್ತೇವೆ, ಏನು ಗೋಲೋಕದಾಗ ಇರ್ತೇವೆ, ಏನು ಸಾಕೇತ ಲೋಕದೊಳಗೆ ಇರ್ತೇವೆ. ಎಲ್ಲಿರ್ತಿ ಅಂದ್ರೆ ಪರಮಾತ್ಮ ಹೇಳ್ದ, ನಮ್ಮ ಅಡ್ರೆಸ್ಸು 2-3 ನಮ್ನ ಇರ್ತಾವ. ನಮ್ಮಲ್ಲಿ 2 ಇರ್ತಾವಿಲ್ಲ. ಒಂದು ಖಾಯಂ ವಿಳಾಸ, ಒಂದು ಟೆಂಪ್ರರಿ. ಒಂದು ತಾತ್ಕಾಲಿಕ ವಿಳಾಸ, ಒಂದು ಖಾಯಂ ವಿಳಾಸ. ಅವೆರಡು ಕಾಲಂ ಕೊಟ್ಟಿರ್ತಾನೆ. ಈಗ ಎಲ್ಲಿದ್ರಿ ಅದು ಟೆಂಪ್ರರಿ. ನಮ್ಮೂರು ಬೇರೆ ಅದ, ನೌಕರಿಗೆ ತಾಳ್ವಾಡಕ್ಕೆ ಬಂದಿದ್ದೇವು. ನಮ್ಮೂರಲ್ಲಿ ಹತ್ತು ಅದ ಬಿಜಾಪುರ ಜಿಲ್ಲಾದಾಗ. ಸಾಲಿಗೆ ಮಾಸ್ತರು ಏನೋ ಆಗಿ ಇಲ್ಲಿಗೆ ಬಂದಿದ್ದೇವು ನಾವು. ನಮ್ದು ಪರ್ಮನೆಂಟ್ ಅಡ್ರೆಸ್ಸು ಅಲ್ಲಿಂದ ಕೊಡ್ತೇವೆ.
ಯಾವುದೋ ನಾವು ಯಾವ ಊರಾಗ ಹುಟ್ಟಿದೆವು ಎಲ್ಲಿದ್ದೇವು ಅಲ್ಲಿಂದ ಟೆಂಪರರಿ ಅಡ್ರೆಸ್ ಇಲ್ಲಿ ನೌಕರಿ ಇರತನ ಅಟೆ ಟ್ರಾನ್ಸ್ಫರ್ ಆಯ್ತಂದ್ರೆ ಮತ್ತೆ ಮುಂದಿನ ಊರಿಗೆ ನಡೆಯೋರು ನಾವ್ ಇಲ್ಲಿಂದು ನಾವ್ ಈ ಊರದವ್ರು ಖಾಯಮಲ್ಲ ನೌಕರಿ ಸಲುವಾಗಿ ಊರಿಗೆ ಬಂದಿದ್ದೇವೆ ಅದಕ್ಕ ಇದು ಟೆಂಪರರಿ ಎಲ್ಲಿ ತನ ಇರ್ತೇವೆ ಅಲ್ಲಿ ತನ ಟ್ರಾನ್ಸ್ಫರ್ ಆಯ್ತಂದ್ರೆ ಮುಂದೆ ನಡಿತೇವೆ ಅದೇ ನಮ್ದು ಖರೆ ಅಡ್ರೆಸ್ ಪರಮಾತ್ಮ ಹೇಳ್ದ ನನ್ನ ಮನುಷ್ಯರದೇ 2-3 ಅಡ್ರೆಸ್ ಇರ್ತಾವ ಅಂದ ಮ್ಯಾಲ ಮನಿ ಚೇಂಜ್ ಮಾಡಿದ್ರಂದ್ರೆ ಈಗ ಅಲ್ಲೇಗಿದ್ರು ಆ ಕಡೆ ಹೋದ್ರಂದ್ರೆ ಆ ಕಡೆ ಹೇಳ್ತಾರಿಲ್ಲ ವಿಚಾರ ಮಾಡಿ ನೀವು ಅದ್ರ ಸಲುವಾಗಿ ಇಲ್ಲಿ ಹೇಳ್ತಾ ಇದ್ದಾನ ನನ್ನ ಅಡ್ರೆಸ್ ಬಹಳ ಮಂದಿ ಬಹಳ ಹೇಳ್ತಾರ ಆದ್ರೆ ನಂದು ಒಂದು ಖಾಯಂ ಅಡ್ರೆಸ್ ಅದ ಅಲ್ಲಿ ನಾ ಹಮೇಶ ಇರ್ತೀನಿ ಎಲ್ಲಿಗೆ ಹೋದ್ರು ಅಲ್ಲಿಗೆ ಬರ್ತೀನಿ ಅದು ನನ್ನ ಖಾಯಂ ಅಡ್ರೆಸ್ ಅದು ಯಾವುದು ಅಂದ್ರೆ ಗೀತಾನೇ ಚೋತ್ತಮಂ ಗ್ರಹಂ ಬಹಳ ಸ್ಪಷ್ಟ ಹೇಳದ ಭಗವದ್ಗೀತಾದಾಗೇನು ಅಕ್ಷರವಲ್ಲ ಪ್ರತಿಯೊಂದು ಅಕ್ಷರ ನಾ ಅಂತೆ ತಿಳ್ಕೊನಿ ಗೀತಾದಾಗ ನಾ ಸದಾ ವಾಸ ಮಾಡ್ತೀನಿ ಯಾರು ಗೀತಾದ ಸೇವೆ ಮಾಡ್ತಾರ ನನ್ನ ಸೇವೆ ಮಾಡಿದಂಗ ಹಾಂಗ ಸಿದ್ಧಾರೂಢಪ್ಪ ಶಾಶ್ವತವಾಗಿ ಗ್ರಂಥದಾಗ ನೆಲೆಸಿದಾನ ಇದ್ರ ಪೂಜಾ ಸಿದ್ಧಾರೂಢಪ್ಪನ ಪೂಜಾ ಇದ್ರ ಪಾರಾಯಣ ಸಿದ್ಧಾರೂಢಪ್ಪನ ಪಾರಾಯಣ ಇದ್ರ ಸೇವಾ ಸಿದ್ಧಾರೂಢಪ್ಪನ ಸೇವಾ ಅದರ ಸಲುವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಹೇ ಸಿದ್ಧಾರೂಢ ನೀನು ಈ ಗ್ರಂಥದಲ್ಲಿ ನೆಲೆಸು ಪ್ರತಿಯೊಂದು ಶಬ್ದಗಳು ನಿನ್ನ ಸ್ವರೂಪವನ್ನ ಹೊಂದಲಿ ಅನ್ನುವಂತ ಮಾತನ್ನ ಹೇಳಿ ಕೊನೆಗೊಂದು ಮಾತು ಹೇಳ್ತಾ ಇದ್ದಾನ ನನ್ನ ಬುದ್ಧಿಗೆ ನೀನು ಪ್ರೇರಣೆಯನ್ನ ಮಾಡು ಇದು ಎಲ್ಲಕ್ಕಿಂತ ದೊಡ್ಡ ಮಾತು ಬುದ್ಧಿಗೆ ನೀ ಪ್ರೇರಣೆ ಮಾಡಿದಿ ಸದ್ಗುರು ಅಂದ್ರ ನನ್ನ ಬುದ್ಧಿ ಬರೋಬ್ಬರಿ ಕೆಲಸ ಮಾಡ್ತದ ನೋಡು ನೀ ನನ್ನ ಬುದ್ಧಿಗೆ ಪ್ರೇರಣೆ ಮಾಡಲು ಹೋದಿ ಅದು ಬರೋಬ್ಬರಿ ಆಗಂಗಿಲ್ಲ ನಿನಗೆ ಸತ್ಯ ಮಾತು ಹೇಳ್ತೀನಿ ಬುದ್ಧಿ ಜೀವೊಂದು ಚಂಚಲದ ಬುದ್ಧಿ ಬರೋಬ್ಬರಿ ಇರಂಗಿಲ್ಲ ಅದಕ್ಕೆ ಪರಮಾತ್ಮ ಗೀತೆಯಲ್ಲಿ ಮ್ಯಾಲಿನ ಮ್ಯಾಲ ಅರ್ಜುನಗಂತಾನೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ನೀ ಬಹುಶಾಖ ಹೆನಂತಸ್ಯ ಅದು ಬೇಡ ಬುದ್ಧಿ ಒಂದಿರ್ಲಿ ನಿಂದು ಭಾಳ ಮಾಡಬೇಡ ನಿಜಗುಂಡ್ರು ಪರಮಾತ್ಮ ಬೋಧಿಯೊಳಗೆ ಯಾಜ್ಞವಲ್ಕ್ಯ ಮಹರ್ಷಿಗಳ ಮೈತ್ರಾದೇವಿಗೆ ಹೇಳಿ ಮಾತು ಬರೀತಾರಲ್ಲೊಂದು ಬಹು ಬುದ್ಧಿಗಳನ್ನಿಕ್ಕಿ ಗುರು ವಚನವನ್ನೇ ನಂಬು ನಮ್ಮ ಶಾಣೆತನ ಭಾಳ ಅದ ನಾವು ಯಾರು ದಾಟ್ರ ಅನ್ಸ್ಕೊಳಕ್ ನಾವು ತಯಾರು ಇಲ್ಲ ಯಾಕಂದ್ರೆ ನಮ್ಮ ಶಾಣೆತನ ಯಾವ್ದಾದ್ರಾಗ ಅದನ್ನು ಯಾರಿಗೆ ಗೊತ್ತು ಅದ್ರ ಸಲುವಾಗಿ ಇಲ್ಲಿ ಅಂತ ಅದನ ಜೀವನ ಆಗಿರುವಂತ ಏಟು ಶಾಣೆ ಹಣ ಅಂದು ಒಂದೊಂದು ಯೂನಿವರ್ಸಿಟಿದಿಂದ 4 ಡಾಕ್ಟರೇಟ್ ತಗೊಂಡಾನಂದ್ರು ಸಹಿತ ಜೀವನ ಬುದ್ಧಿನೇ ವಿದ್ಯೆ ಬಹಳ ಅದಾವ ಇವ ಯಾವುದೋ ಒಂದು ವಿಷಯದಾಗ ಆಗಿರ್ಬೇಕಪ್ಪ ಇವ ಮಾಡಿದ ಯಾವುದೋ ಒಂದು ವಿಷಯದಾಗ PhD ಆಗಿರ್ಬೇಕು ಏನಾದ್ರು ಒಂದೇ ವಿಷಯದ ಜಗತ್ತಿನೊಳಗ ಅನಂತ ವಿದ್ಯೆಗಳದಾವ ಹೇ ಸದ್ಗುರು ಅನಾಥ ಎಲ್ಲಾ ವಿದ್ಯೆಗಳ ಮೂಲ ನೀ ಇದ್ದಿ ವಿದ್ಯೆಯ ಮೂಲ ಯಾರು ಪರಮಾತ್ಮ ಈ ನೀರಿನ ಮೂಲ ಸಮುದ್ರ ಸೂರ್ಯನೊಳಗ ಕಿರಣಗಳದಾವ ವರ್ಷಾ ಕಿರಣ ಅಂತ ಆ ವರ್ಷಾ ಕಿರಣಗಳು ಸಮುದ್ರದ ಮೇಲೆ ಬಿದ್ದು ನೀರ್ ಆವಿ ಮಾಡ್ಕೋತಾವ ಆವಿ ಮಾಡಿ ಆಕಾಶದೊಳಗೆ ಮೋಡ ತಯಾರು ಮಾಡ್ತಾವ ಸೂರ್ಯನೇ ಮೋಡ ತಯಾರು ಮಾಡಾವ ವರ್ಷಾ ಕಿರಣದ ಮೂಲಕ ಸಮುದ್ರದ ನೀರನ್ನ ಮ್ಯಾಲ ತಕೊಂಡು ಮೋಡ ಮಾಡಿ ಧೋಂತ ಮಳೆ ಸುರಿಸುವಂತ ಸೂರ್ಯ ಅದರ ಸಲುವಾಗಿ ನೀವು ಎಚ್ಚರದಿಂದ ಈ ಮಾತನ್ನ ಕೇಳಬೇಕು ಹ್ಯಾಂಗ ಎಲ್ಲಾ ನೀರಿನ ಮೂಲ ಸಮುದ್ರದ ಹಾಂಗ ಎಲ್ಲಾ ವಿದ್ಯೆಗಳ ಮೂಲ ಪರಮಾತ್ಮ ಅದನ ಅದಕ್ಕೆ ಪರಮಾತ್ಮನಿಗೆ ಸರ್ವಜ್ಞ ಅಂತ ಒಂದು ಹೆಸರದ ಪರಮಾತ್ಮನಿಗೆ ಸರ್ವಜ್ಞ ಅಲ್ಲ ಕಾರಣ ಇದೆ ಅದಕ್ಕೆ ಇಲ್ಲಿ ಅಂತ ಅದನ ಹೇ ಸದ್ಗುರುನಾಥ ಜೀವನಾಗಿರುವ ನಾನು ನಿನ್ನ ಚರಿತ್ರ ಬಲಿಬೇಕಂದ್ರ ನಾ ಏಟು ಶಾಣೆ ನನ್ನ ಶಾಣೆತನರ ಏಟು ನನ್ನ ತಿಳುವಳಿಕೆರ ಏಟು ನನ್ನ ವಿದ್ಯೆರ ಏಟು ನನ್ನ ಬುದ್ಧಿರ ಏಟು ನೀ ನನ್ನ ಬುದ್ಧಿಗೆ ಪ್ರೇರಣೆ ಮಾಡಿದೆ ಅಂದ್ರೆ ನೀ ಸರ್ವಜ್ಞ ಇದ್ದಿ ನಿನಗೆ ಎಲ್ಲಾ ವಿದ್ಯೆಗಳು ಗೊತ್ತಾದವ 64 ವಿದ್ಯೆಗಳು ಹುಟ್ಟಿವು ನಿನ್ನೊಳಗೆ ಯಾಕಂದ್ರೆ ಓಂಕಾರ ನಿನ್ನಿಂದ ಉತ್ಪನ್ನ ಆಗ್ಯಾದ ಓಂಕಾರ ಎಲ್ಲಿಂದ ಬಂತು ಪರಮಾತ್ಮನಿಂದ ಬಂತು ಆ ಓಂಕಾರದಿಂದನೇ ವರ್ಣಮಾಲೆಗಳದು ಪರಮಾತ್ಮ ಗೀತೆಯೊಳಗೆ ಬರೆದಿದ್ದಾರೆ ನಿಜಗುಣ ಶಿವಗಳು ಸ್ಪಷ್ಟವಾಗಿ ಆ ಓಂಕಾರದಿಂದನೇ ಆಕಾರ ಉಕಾರ ಮಕಾರ ಅದರಿಂದ ಸ್ವರ ವ್ಯಂಜನಗಳು ಪ್ಲುತ ಸ್ವರಗಳು ಆಮೇಲೆ ಯೋಗವಾಹಗಳು ಇವೆಲ್ಲ ತಯಾರದು ಆವುದರಿಂದ ಶಬ್ದ ತಯಾರಾಯ್ತು ಶಬ್ದದಿಂದ ವಾಕ್ಯ ತಯಾರಾಯ್ತು ವಾಕ್ಯದಿಂದ ಭಾಷ್ಯ ತಯಾರಾಯ್ತು ಭಾಷ್ಯದಿಂದ ಶಾಸ್ತ್ರ ತಯಾರಾಯ್ತು ಶಾಸ್ತ್ರದಿಂದ ಧರ್ಮಗಳ ನಿರ್ಣಯ ಆಯ್ತು ಅಧರ್ಮದ ನಿರ್ಣಯ ಆದ್ಮೇಲೆ ಭೂಮಿ ಮೇಲೆ ನೀ ಬಂದಿ ಅದರ ಸಲುವಾಗಿ ಹೇಳ್ತಾ ಇದಾರೆ ಅವರು ಎಲ್ಲದರ ಮೂಲ ಓಂಕಾರ ಓಂಕಾರದ ಮೂಲ ಪರಮಾತ್ಮ ಅದರ ಸಲುವಾಗಿ ನೀವು ಒಬ್ಬ ಸರ್ವಜ್ಞ ಇದ್ದಿ ಸರ್ವಜ್ಞ ಇದ್ದ ಸಲುವಾಗಿ ನೀ ನನ್ನ ಬುದ್ಧಿಗೆ ಪ್ರೇರಣೆ ಮಾಡಿದಿ ಅಂದ್ರೆ ಎಲ್ಲಿ ಯಾವ ಶಬ್ದ ಇಡಬೇಕು ಯಾವ ಶಬ್ದ ಯಾವ ವಾಕ್ಯದೊಳಗಿದ್ರೆ ಆ ವಾಕ್ಯದೊಳಗೆ ಶಕ್ತಿ ಬರ್ತದ ಯಾವ ಪ್ಯಾರಾದೊಳಗೆ ಯಾವ್ಯಾವ ವಿಷಯ ಇರಬೇಕು ಮುಮುಕ್ಷುಗಳಿಗೆ ಅಧ್ಯಾತ್ಮದ ಬೆಳಕು ಕೊಡಬೇಕು
ಅವರ ಹೃದಯದೊಳಗೆ ತತ್ವಜ್ಞಾನ ಆಗಬೇಕು. ಅವ್ರಿಗೆ ಒಂದಲ್ಲ ಅನಂತ ವಿಷಯಗಳ ಜ್ಞಾನ ಅವ್ರಿಗೆ ಆಗಬೇಕು ಅಂದ್ರೆ ಸರ್ವಜ್ಞನಾಗಿರುವ ನೀನು ಮಾತ್ರ ಜಗತ್ತಿಗೆ ಜ್ಞಾನ ದಾನ ಮಾಡಲಿಕ್ಕೆ ಯೋಗ್ಯ ಇದ್ದೇ ವಿನಃ ಪರಮಾತ್ಮ ನಿನಗೆ ಬಿಟ್ಟರೆ ಜ್ಞಾನ ದಾನ ಮಾಡೋ ಪ್ರಪಂಚದೊಳಗೆ ಯಾರೂ ಇಲ್ಲ. ಅದಕ್ಕೆ ತುಕಾರಾಮ್ ಮಹಾರಾಜರು ಅಷ್ಟೆಲ್ಲ ಗಾಥಾ ಬರೆದು ಒಂದು ಮಾತಂದ್ರು, ಕರ್ತ ಕರ್ವಿತ ಪಾಂಡುರಂಗ. ಎಂಥ ಮಾತ್ರಿ, ನಾ ಮಾಡಿದೆಲ್ಲ ಅವ ಮಾಡ್ಯಾನ. ಅದಕ್ಕೆ ಇಲ್ಲಿ ಹೇಳ್ತಾ ನೀ ನನ್ನ ಬುದ್ಧಿಗೆ ಪ್ರೇರಣೆಯನ್ನ ಮಾಡು ಹೇ ಸದ್ಗುರುನಾಥ, ನಾನು ನಿನ್ನ ಚರಿತ್ರೆಯನ್ನ ಬರೀತೀನಿ ಅಂತ ತಿಳ್ಕೊಂಡು ಸದಾ ಕಾಲದಲ್ಲಿ ಚಿತ್ಸ್ವರೂಪದಲ್ಲಿದ್ದುಕೊಂಡು ಅನಂತ ರೂಪಗಳಿಂದ ನಟಿಸುವಂತ ನೀನು ಲೀಲಾ ಮಾತ್ರದಿಂದ ನಿನ್ನ ಹಸ್ತದಲ್ಲಿ ಗೊಂಬೆ ಅಂತಿರುವ ನನ್ನನ್ನು ಕುಣಿದಾಡಿಸುವಿ ಅಂತ ತಿಳ್ಕೊಂಡು ಬಹಳ ಸುಂದರವಾದ ಮಾತನ್ನ ಹೇಳ್ತಾ ವಿನಯವನ್ನ ಗುರುಪಾದದೊಳಗೆ ಹಿಂಗ ಪ್ರಕಟ ಮಾಡಿದಾನ. ಮನುಷ್ಯ ತನ್ನ ಜೀವನದೊಳಗೆ ಎಲ್ಲಿಯವರೆಗೆ ವಿನಯದ ಮೂರ್ತಿ ಆಗಂಗಿಲ್ಲ ಅಲ್ಲಿವರೆಗೆ ದೇವ್ರ ಕೃಪಾ ಆಗ್ಲಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಸವಣ್ಣನವರು ಸದುವಿನಯವೇ ಸದಾಶಿವನ ಒಲುಮೆಯ ಕೂಡಲ ಸಂಗಮ ದೇವ ಅಂತ ಈ ಮಾತನ್ನ ಹೇಳಿದ. ಇನ್ನು ಉಳಿದ ವಿಷಯ ಮತ್ತ ನಾಳೆ.